ಹೃದಯ ಬೇಕಾ ಹೃದಯವನ್ನ ಬೇಕಾ ತಗೊಳ್ಳೆ ತನ್ನಿ ತಗೊಳ್ಳೆ ಜಗವೇ ಒಂದು ರಂಗ ಇರಲಿ ಇರಲಿನ ಸಂಗ ಆರೋ ಆನನ ರಾಜ ರಣ ವಿಕ್ರಮ ಕಡಲ ಶ್ರಮ ಇವನೊಬ್ಬ ದೊಡ್ಡ ಬಿಸಿನೆಸ್ ಮ್ಯಾನು. ಎಂಎಲ್ಎ ಎಂಪಿಗಳ ಸಪೋರ್ಟನ್ನು ಇಟ್ಟುಕೊಂಡು ದೊಡ್ಡ ದೊಡ್ಡ ಅಧಿಕಾರಿಗಳ ಬೆಂಬಲವನ್ನು ಪಡೆದುಕೊಂಡು ಕೇಳಿದಷ್ಟು ಲಂಚವನ್ನು ಕೊಡಿಸಿ ಶ್ರೀಮಂತ ಮಕ್ಕಳಿಗೆ ನೌಕರಿ ಕೊಡಿಸುವ ಇಟ್ ಈಸ್ ಗ್ರೇಟ್ ಕ್ರಿಮಿನಲ್ ಲೇಸ್ ರೆಮ. ನಿನ್ನಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ಲಂಚವನ್ನು ಕೊಡೋಕ್ಕಾಗದೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಕೆಲವರು ಕಷ್ಟಪಟ್ಟು ಓದಿದರು, ಉದ್ಯೋಗ ಸಿಗಲಾವೆಂದು ವಿಸ ಕುಡಿದು ಸತ್ತು ಹೋಗಿದ್ದಾರೆ. ಅಂದಾಗ ನಿನ್ನಂತ ಕರ್ಮದ ಕುತಂತ್ರನು ಈ ಧರ್ಮದ ನಾಡಿನಲ್ಲಿ ಬದುಕುವುದಕ್ಕೆ ಬಿಡಬೇಕಾ? ಬರ್ವೆ ಶ್ರಮ, ಹಿಂದೆ ನಿನ್ನ ಕತ್ತನ್ನು ಕೊಯ್ದು ಕೈಲಾಸಕ್ಕೆ ಕಳಿಸಲು. ಯಾರು ನೀನು? ದಾರಿ ಬಿಟ್ಟು ಸೈಡ್ಗೆ ನಿಂತು ಸೀಕ್ರೆಟ್ ಸೇದಕ್ಕಾಗುತ್ತಿಲ್ಲ ಲೋಫರ್. ಇನ್ನೊಂದು ಸಾರಿ ಲೋಫರ್ ಅಂತ ಬೊಗಳಿದರೆ ನಿನ್ನನ್ನು ಎತ್ತುವ ಕಿಲ್ಲರ್ ಆಗಬೇಕಾಗುತ್ತದೆ. ಯಾಕೋ ಎದುರಿಸ್ತೀಯ? ನಾ ಯಾರಂತ ಸರಿಯಾಗಿ ಕಣ್ಣು ಬಿಟ್ಟು ನೋಡಿ ಮಾತನಾಡ. ಗೊತ್ತು, ಮೈ ಮೇಲೆ ಕಾಕಿದೆ, ತೊಲೆ ಮೇಲೆ ಟೋಪಿದೆ, ಸೊಂಟಕ್ಕೆ ಕರ್ನಾಟಕ ಪೊಲೀಸ್ ಎಂಬ ಬೆಲ್ಟ್ ಇದೆ. ಆ ಬೆಲ್ಟ್ ಅನ್ನು ಕಾಯಕ್ಕೆ ಒಂದು ಗನ್ ಇದೆ. ಅಂದಾಗ ನೀನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಂದು ಚೆನ್ನಾಗಿ ಗೊತ್ತು. ಗೊತ್ತಿದ್ದು ನಾ ಬರುವ ದಾರಿಯಲ್ಲಿ ನಿಂತು ಸೀಕ್ರೆಟ್ ಸೇದು ಅಲ್ಲದೆ ನನಗೆ ಎದುರು ಓದಿಸ್ತೀಯ ನನ್ನ ಮಗನೇ? ನೀನೇನು ಸಜ್ಜನ? ಮೊನ್ನೆ ಆನಂದ ಲಾಡ್ಜಿನಲ್ಲಿ ಕಂಠಪೂರ್ತಿ ಕುಡಿದ ಸಪ್ಲೈ ಮಾಡೋ ಯುವತಿಯೊಡನೆ ಸಂಪರ್ಕನು ಇಟ್ಟುಕೊಂಡು ಬೆತ್ತಲೆಯಾಗಿ ಬಿದ್ದಿದ್ದು ನನಗೆ ಗೊತ್ತಿಲ್ಲವೇ? ಅವತ್ತೇ ನಿನಗೆ ಸರಿಯಾದ ಸನ್ಮಾನವನ್ನು ಮಾಡಿ ಕೈಯಿಂದ ಮುಟ್ಟಲಾರದ ವಸ್ತುವಿನಿಂದ ಪೂಜೆಯನ್ನು ಮಾಡಿ ನಿನಗೆ ಹೊರಗೆ ಬಿಡ್ತಾ ಇದ್ದರು. ಅವತ್ತು ನಿನ್ನ ಟೈಮು ಸರಿಯಾಗಿತ್ತು. ಸರಿಯಾದ ಟೈಮ್ಗೆ ನಾನು ಅಲ್ಲಿಗೆ ಬಂದೆ. ಎಲ್ಲರಿಗೆ ತಾಳ್ಮೆ ಹೇಳಿ
ನನ್ನ ಕಾರಿನಲ್ಲಿ ಹತ್ತಿಸಿಕೊಂಡು ಸೇಫಾಗಿ ನಿನ್ನ ಮನೆಗೆ ಬಿಟ್ಟು ಬಂದೆ. ಅಂದರೆ ನೀನು ದಾಸ. ದೇವದಾಸನ? ಹೌದು, ಅದೇ ದೇವದಾಸನೇ ಈ ದಾಸ. ಸಾರಿ ದಾಸ್, ಅವತ್ತು ನನ್ನ ಮಾನ ಮರ್ಯಾದೆ ಕಾಪಾಡಿದ ಪುಣ್ಯಾತ್ಮ ನೀನಂತ ತಿಳಿಯಲಾರ್ದೆ ನಾನು ಏನೇನು ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ಕ್ಷಮಿಸುವುದು ಕಾಯುವುದು ಈ ದಾಸನ ಧರ್ಮ. ಆದರೆ ಶ್ರೀಮಂತರಿಗೆ ಸಲಾಮನ್ನು ಹೊಡೆದು ಷಂಡರಾಗಿ ಬದುಕುವುದನ್ನು ಬಿಟ್ಟು ಕಾಕಿ ಡ್ರೆಸ್ ಅನ್ನು ಹಾಕಿಕೊಂಡು ಅನ್ಯಾಯವನ್ನು ಕೊಚ್ಚ ಹಾಕುವ ಕೆಚ್ಚದ ವೀರನಾಗಿ ಬಾಳು. ನಿನಗೆ ಯಾವತ್ತಿದ್ರೂ ಈ ದಾಸನ ಬೆಂಬಲ ಇದ್ದೇ ಇರುತ್ತೆ. ಆಯ್ತು ದಾಸ, ನಾನು ಹೇಳಿದಂತೆ ನೀನು ಇನ್ನು ಮುಂದೆ ಬಡವರ ರಕ್ಷಣೆಗಾಗಿ ಬದುಕುತ್ತೇನೆ. ಬಾ ದಾಸ, ನಾನು ಇನ್ನು ಮುಂದೆ ನಿನ್ನ ಫ್ರೆಂಡ್ ಆಗಿ ಇರುತ್ತೇನೆ. ನಿಂಗೊಂದು ಗಿಫ್ಟ್ ಕೊಡ್ತೇನೆ, ಬಾ ಹೋಗೋಣ. ನನ್ನದೇ ಇಲ್ಲ ಕೂಡ ಬಾರೆ ನಿನ್ನಾಡೆ ಈ ದುರ್ಗದ ಹುಡುಗಿವನ ಮದ ಮರಿಗಿವನೋ ದುರ್ಗದ ಹುಡುಗಿವನ ಮದ ಮರಿಗಿವನೋ ಲಂಗೋ ಇಲ್ಲ ಹೊರ ಬಂದೆ ಇಲ್ಲ ಒಡ ಒಡ ಒಡಲೆ ನಂಬಿದ ಗೆಳೆಯಗ ಕೈಯ ದೇವ ಜಗತ್ಪಾಲಕನೇ, ಬಡತನಿಕೆ ಬೆಂಬೂತದ ಫಲವನ್ನು ಹೇತಿಗೆ ಸೃಷ್ಟಿ ಮಾಡಿದ ತಂದೆ ನೀನು. ಬಡವನಾದರೂ ನಾನು ಹಗಲಿರುಳು ಓದಿ ಶ್ರೀಮಂತರ ಮಕ್ಕಳಿಗಿಂತ ಹೆಚ್ಚಿನ ಅಂಕನ್ನು ಪಡೆದೆ. ಭ್ರಷ್ಟಾಚಾರ ಪಡೆದ ನನಗೆ ಸರ್ಕಿಟ್ ಬಿಗಿಡ್ಲಿ ಅಂತ ಹಿಡಿದು ದೊಡ್ಡ ಅಧಿಕಾರಿಗೆ ತೋರಿಸಲು ಹೋದರೆ ಸರ್ಕಿಟ್ ವಿಕೆಟಿನ ಮುಚ್ಚಿಟ್ಟು ಲಾಂಛ ಎಷ್ಟು ತಂದಿದೆ ಅಂತ ಕೇಳಿದರು. ಅವರ ಕೇಳಿದ ಪ್ರಶ್ನೆಗೆ ಉತ್ತರಿಸಿದಾಗ ನಿಂತರಿ ಮತ್ತೊಬ್ಬರಿಗೆ ಹೇಳಿ ನನ್ನ ಕತ್ತಿರದವರೆಗೆ ನುಗ್ಗಿದರು. ಈ ರೀತಿ ಆದ್ರೆ ನಮ್ಮಂತ ಬಡವರ ಮಕ್ಕಳು ಎಂದು ನೌಕರಿಗೆ ಸೇರಬೇಕು ಹೇಳ್ತಂದೆ ಬೀರ್ಲಿಂಗೇಶ್ವರ. ಅಯ್ಯೋ, ಯಾರಾದರೂ ನನ್ನನ್ನು ಕಾಪಾಡಿ ಅವನು ನನ್ನನ್ನು ಪಾದ ಮಾಡಿಕೊಂಡು ನನ್ನ ಬೆನ್ನ ಹತ್ತಿ ಬರ್ತಾ ಇದ್ದಾರೆ. ಅವರಿಂದ ನನ್ನನ್ನು ಪಾರು ಮಾಡಿ ಅಂತ ನಾನು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಯಾರಮ್ಮ ನೀನು? ಯಾರು ನಿನ್ನ ಬೆನ್ನ ಹತ್ತಿ ಬರುವರು? ನಾನು ಬೆಂಗಳೂರಿನವರು. ನನ್ನ ಹೆಸರು ನಿವೇದಿತಾ ಅಂತ. ಇಲ್ಲೇ ಪಕ್ಕದ ಊರಲ್ಲಿ ನನ್ನ ತಾಯಿ ಮತ್ತು ನನ್ನ ತಂಗಿ ಇದ್ದಾರೆ. ಅವರನ್ನು ಹುಡುಕಿಕೊಂಡು ಅಲ್ಲಿಗೆ ಹೋಗಬೇಕಂತ ಬಂದರಲ್ಲಿ ಆ ರಾಕ್ಷಸರು ಬಂದು ನನ್ನನ್ನು ಬೆನ್ನಟ್ಟಿ ಬರ್ತಾ ಇದ್ದಾರೆ. ಅವರಿಂದ ನನ್ನನ್ನು ಕಾಪಾಡಿ ಅಂತ ನಾನು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ.
ಇದು ಏನು ಮುರಿಯ ಕೂಡಿ ಬಿಟ್ಟು ಹಾರ್ಯ ಬಂದ ಹಕ್ಕೆ ಯಾವುದೋ ಒಂದು ಗೂಡಿನಲ್ಲಿ ಕುಳಿತುಕೊಳ್ಳಲು ಮರೆಯುತ್ತಾ ಇದೆಯಲ್ಲ. ಯಪ್ಪ ಗೌಡ್ರ ಇದು ನಮ್ಮ ಗುಡ್ನಂದಲ್ರಿ ಆಕಿ ಪತಿ ಗುಡ್ನಲ್ಲಿ ಇದ್ರ ಬಂದು ನಮ್ಮ ಗುಡಿಗೆ ಶಿಫ್ಟ್ ಆಗೈತೆ. ಗೌಡರೇ ನೀ ಊರಿಗೆ ದೊಡ್ಡವರು, ಈ ಊರಿನಲ್ಲಿ ಏನೇ ತಪ್ಪ ಕೆಲಸ ಮಾಡಿದವರು, ಅದಕ್ಕೆ ನೀವೇ ನ್ಯಾಯ ನೀಡುವರು. ನೀವ್ ಈ ರೀತಿ ಮಾಡೋದು ತಪ್ಪಲ್ಲ ಗೌಡ್ರಿ. ತಪ್ಪ ವಿಜಯ್, ಯಾವುದು ತಪ್ಪು ಯಾವುದು ಸರಿಯಾದ ಈ ದೇವೇಗೌಡರಿಗೆ ಚೆನ್ನಾಗಿ ಗೊತ್ತು ಮಗನೇ. ಸುಮ್ಮನೆ ಇಲ್ಲಿಂದ ನೀನು ಹೋರಾಟ ಹೋಗಿ ಬಿಡು ಮಗನೇ. ಸಾಧ್ಯವಿಲ್ಲ ಗೌಡ್ರಿ, ಸಾಧ್ಯವಿಲ್ಲ. ಒಂದು ಹೆಣ್ಣು ತನ್ನ ಮಾನ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ನನ್ನ ಹತ್ತಿರ ಬಂದು ಅಂಗಾಲಿಚ್ಚಿ ಬೇಡಿಕೊಂಡಿದೆ ಅಂದರೆ ಈ ಹಬಲಿ ಮಾತ್ರ ನಿನಗೆ ಒಪ್ಪಿಸಿ ಹೋಗಲಾರೆ. ಲೇ ಅಪ್ಪ ತಮ್ಮ, ಲೇ ವಿಜಯ, ಈ ದೇವೇಗೌಡನ ನೋಡಿದ ತಕ್ಷಣ ಹಾವು ಆಗಿ ಹೋಗುತ್ತದೆ, ಬೆಂಕಿ ಬೆಣ್ಣಾಗುತ್ತದೆ, ಸೂರ್ಯಾಂದರ ಚಂಡರಾಗಿ ಹೋಗುತ್ತಾರೆ ಅವರೇ. ಈ ಧೀರವೆಂದರೆ ದರ್ಗಂಡ ನಮಸ್ಕಾರ ಹಾಕುತ್ತಾರೆ. ಅಂದಾಗ ನೀನು ಬಡ್ಡ ಬಿಕ್ಕರಿ ನನ್ನ ಮಗ, ನೀನು ನನಗ ಎದರಾಗಿ ಇವಳನ್ನ ಕಾಪಾಡುತ್ತೇನೆ ಮಗನೇ. ಕಾಪಾಡ್ತೀನಿ ಗೌಡ್ರಿ, ಕಾಪಾಡ್ತಾನೆ. ಕಷ್ಟದಲ್ಲಿ ಇರುವರಿಗೆ ಕಾಪಾಡೋದಕ್ಕೆ ಬಡತನ ಸಿರಿತನ ಮುಖ್ಯವಲ್ಲ, ಹೊರೆ ತೋರುವ ಮನುಷ್ಯತ್ವ ಇರಬೇಕು. ಆ ಮನುಷ್ಯತ್ವ ವಿಜಯನಷ್ಟು ಸಾಕಷ್ಟಿದೆ. ನನ್ನ ಪ್ರಾಣ ಕೊಟ್ಟದ್ರು ಇವಳನ್ನು ಕಾಪಾಡುತ್ತಾರೆ. ವಿಜಯ್, ಗಾಳಿವಿಲ್ಲದ ಎಳೆಗಳಿಗಳಲ್ಲರದ ಈ ದೇವೇಗೌಡನ ನೋಡಿದ ತಕ್ಷಣ ಇಡೀ ಊರ್ ಜನರೇ ಉಸಿರೇ ನಿಲ್ಲುವುದು. ಅಂದಾಗ ನನಗ ನಿನ್ನ ಪ್ರಾಣ ತೆಗೆದಂದರೆ ಸಕ್ಕರದಿಂದಷ್ಟು ಸುಲಭ ಮಗನೇ. ದಿಕ್ಕಿಲ್ಲದವಳಿಗೆ ದಯ ತೋರಲು ಬಂದಿರುವ ಈ ದೇವೇಗೌಡನ ಗುಂಡಿನ ಅರ್ಬಟಕ್ಕೆ ಸಿಕ್ಕು ತತ್ತರಿಸ ಸತ್ತು ಹೋಗಬೇಡ ಮಗನೇ. ಇಲ್ಲಿಂದ ಸುಮ್ಮನೆ ಹೊರಟು ಹಾಕಿ ಬಿಡು ಮಗನೇ. ಇವಳನ್ನು ನಿನಗ ಹಾಕನು ಅಲ್ಲ, ತಂಗಿರಲ್ಲ. ಲೇಕೌಡ, ಇವಳಿಗೆ ದೈಕ್ಕಿಲ್ಲ ಅಂತಂದು ಯಾರು ಹೇಳಿದರು? ಇನ್ನ ಮುಂದೆ ಹಬಲಿ ವಿಜಯನ ತಂಗಿಯ ಮನ ಕಾಪಾಡೋದಕ್ಕೋಸ್ಕರ ನನ್ನ ಪ್ರಾಣ ನಿಮ್ಮಂತ ದುಷ್ಟರ ಕೈಯಲ್ಲಿ ಹೋದರೆ ಅತ್ಯತ್ಯವಾದರೂ ಚಿಂತೆವಿಲ್ಲ. ನಿನ್ನಂತ ಕಾಮಕನ ಕೈಯಲ್ಲಿ ಈ ಅಣ್ಣನ ಬಿಟ್ಟು ಹೋಗಲಾರೆ. ಅಪ್ಪ ಸುಮ್ಮನೆ ಅಪ್ಪ ಅಂತೀನಿ. ಯಾಕಂದ್ರೆ ನಮ್ಮ ಗೌಡ್ರ ಕೈಯಾಗ ಸಾಹಿತ್ಯ ಅಂತ ಮಾಡಿದ್ದಿಲ್ಲ ಏನಾನ. ಹಿಂಗೆ ಯಾವಾಗಾರ ರಾಕ್ಬೇಕಾದ್ರೆ ಕೇಳ ಕೊಟ್ಟು ಕಳಿಸ್ತಾರ ನಮ್ಮ ಗೌಡ್ರ. ಲೇ ಬುಡ್ಕ, ಅಪ್ಪ ಸಾರಿ ಮಾತಾಡಿದ್ರೆ ಹೊತ್ತು ಬಿಡುವ ಮಗನ ಬಾಯಿಗೆ. ಮುರ್ಗ, ಇದು ಬರೇ ಬಾಯಿಯಿಂದ ಹೇಳಿದ್ರೆ ಆಗ ವಸ್ತುವಲ್ಲ. ಬೆಳೆದ ನಿಂತಿರುವ ಎಮ್ಮರ್ಯವಾದ ಈ ಸೊಕ್ಕಿನ ಗಿಡಕ್ಕೆ ಈ ದೇವೇಗೌಡನ ಕೊಟ್ಟ ಸಾಕ್ಷಿ. ರುದ್ರ ಮಗನ ಭದ್ರ, ಹೇಳ್ರಿ ಗೌಡ್ರ,
ಈ ಬಡ್ಡಪ್ಪಾಯಿನ ಬಂದು ಬಸ್ತು ಕೈಗಾಳನ್ನು ಕಟ್ಟೆ ನನ್ನ ಕಾರಿನಲ್ಲಿ ಹೋದ 50 ಕಿಲೋಮೀಟರ್ ದೂರದಲ್ಲಿರುವ ನದಿ ಬೆಟ್ಟದಲ್ಲಿ ಹೋಗದ ಬನ್ನಿ ಇವನ ದೇಹವನ್ನು ಹತ್ತಕ್ಕಾಗಿ ತಿನ್ನಲ ಈ ನನ್ನ ಮಗನ ದೇಹವನ್ನು. ಆಯ್ತ್ರಿ ಗೌಡ್ರ. ಏ ಬಾರಲೇ ಮಗನೇ, ನಮ್ಮ ಗೌಡರಿಗೆ ಎದುರು ಒದಿಸ್ತೀಯಾ? ಏ ಕೈ ಬಿಡ್ರೋ ನನ್ನನ್ನು. ಅಣ್ಣ ನಿಲ್ಲಣ್ಣ, ನೋಡಿ ನಾನು ಬಳಿ ಕೇಳ್ಕೊಳ್ತಾ ಇದ್ದೇನೆ, ನಮ್ಮ ಅಣ್ಣನಿಗೆ ಏನು ಮಾಡಬೇಡಿ, ನಮ್ಮ ಅಣ್ಣನನ್ನು ಬಿಟ್ಟು ಬಿಡಿ. ನಿಂತ್ಕೋರಾಣೆ, ನಿನ್ನ ಹೃದಯದ ರಾಜೇಶ್ವರಿಲೇ ನಿಂತಿರೋನು ನೀನ್ ಅಲ್ಲಿಗೆ ಬರ್ತಿರ್ಲೇ ನಿನ್ನ ಪ್ರಯಾಣ. ನೀನು ಈ ಊರಿಗೆ ದೊಡ್ಡ ವ್ಯಕ್ತಿ ಅಂತ ಕಾಣ್ತಾ ಇದ್ದೆ. ದೊಡ್ಡ ದೊಡ್ಡ ಸೋಗ ಹಾಕಿಕೊಂಡು ಈ ತರ ನಾಟಕವನ್ನು ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ? ಮಾತನಾಡು ಚಿನ್ನ, ಮಾತನಾಡು. ನಿನ್ನ ಬಾಯಿಗೆ ಯಾವ ಶಬ್ದಗಳು ಬರ್ತವೆ ಅವನ್ನೆಲ್ಲವನ್ನ ಮಾತನಾಡು. ಯಾಕಂದರೆ ಇದಕ್ಕಿಂತ ಮುಂಚಿತವಾಗಿ ನನ್ನ ಕಾಮಕ್ಕೆ ಬಲಿಯಾದ ಸಾಕಷ್ಟು ಬಿಡರೇಡಿದ ಮಾತನ್ನ ಮಾತನಾಡಿ ನಂತರ ಸಂತೋಷದ ಸುಖವನ್ನು ಅನುಭವಿಸಿ ಸಾವಿರ ಕಟ್ಟಣದ ಸುಖದ ಸುಪ್ಪತ್ತಿನಲ್ಲಿದ್ದಾರೆ. ಇನ್ನು ನೀನಂದರೇನು? ಬಾರಲೇ ಬಾ. ದೂರ ನಿಂತು ಮಾತನಾಡೋ ದುರಾತ್ಮನೆ, ನಿನ್ನ ಹತ್ತಿರ 1000 ಕಟ್ಟು ನೋಟನ್ನು ತೆಗೆದುಕೊಂಡು ಹೋಗಿ ಸುಖದ ಸುಪ್ಪತ್ತಿಗೆ ಮೇಲೆ ಕುಳಿತುಕೊಂಡು ಸರಸ ಸಲ್ಲಪ್ಪ ಆಡುತ್ತಿರುವಲ್ಲ ಸುಳೇರೆ ಕೂಡ ಅವರಂತೆ ಇವಳ ಆಗುತ್ತಾಳಂತ ನೀನು ತಿಳಿದುಕೊಂಡಿದ್ದೀಯ ಅಂತ ಮೇಲೆ ನಿಮ್ಮಂತ ರಾಕ್ಷಸರಿಗೆ ಬುದ್ಧಿ ಕಲಿಸೋದು ಚೆನ್ನಾಗಿ ಗೊತ್ತು. ನೀನು ಈ ಗೌಡ ಅಂತ ಹೇಳ್ಕೊತಾ ಇದ್ದಿಲ್ಲ, ಇದೇನಾ ನೀನು ಮಾಡುತ್ತಿರುವ ದೊಡ್ಡಸ್ತಿಕೆಯ ಕೆಲಸ? ಲೇ ಜಂಬದ ಹೆಣ್ಣೆ, ಹಿಂದಿರಿಯರು ಮಾಡಿದ ಒಂದು ಗಾದಿ ಮಾತು ಗೊತ್ತಾ? ಬಲ್ಲವ್ರು ಮಾಡಿದರೆ ಯಾವಾರ, ಬಡವರು ಮಾಡಿದರೆ ಉಪಚಾರ ಅಂತ. ಆದ್ರೆ ನಮ್ಮಂತ ಶ್ರೀಮಂತರ ದಿನನಿತ್ಯ ನಿಮ್ಮಂತ ಸಾಕಷ್ಟ ಸುಂದರರನ್ನು ಬಲಾತ್ಕರಿಸ ರೇಪ್ ಮಾಡಿ ಹಣದ ಬೆಂಬಲದಿಂದ ಮುಚ್ಚಾಕಿದರು. ಹದ್ದ ಸೀಲಗೆಟ್ಟ ನೀನನ್ನು ಹೋಗಿ ಈ ಊರಿನ ಗೌಡ ನನ್ನನ್ನು ಬಲಾತ್ಕರಿಸಿದ, ರೇಪ್ ಮಾಡಿದನಂತೇಳಿ ಅವನಿಗೆ ಶಿಕ್ಷೆ ಕೊಡ, ನನಗೆ ನ್ಯಾಯ ಕೊಡಿ ಎಂದು ನಿನ್ನನ್ನು ಹೊರ ಹಾಕಿ ಕೆಟ್ಟ ಸೂಳೆ ಉಪಚಾರ ಪದವನ್ನು ಕೊಟ್ಟು ಹೊರ ಹಾಕುತ್ತದೆ ಇಂದಿನ ಕಾನೂನು. ಬಾರಲೇ ಬಾ, ಈ ಗೌಡನ ತೋಳನ ಹಾಸಿನ ಪಡೆದ ಗರ್ಯತೆಯಾಗಿ ಬಾಳುವ ಈ ಸಮಾಜದಲ್ಲಿ ನೀಚ. ನಾಳಿಗೆ ಒಳ್ಳೆಯದಾದ್ರೆ ಈ ನಾಡೆಲ್ಲ ಒಳ್ಳೆಯದೇ ಆಗಿರ್ತಾ ಇದೆ ಎಂದು ನನ್ನ ನಾಲ್ಗೆಯಿಂದ ಹೊಲಸು ಶಬ್ದಗಳನ್ನು ಬರುವಂತೆ ಮಾತನಾಡುವುದು ಸರಿ ಕಾಣುವುದಿಲ್ಲ. ನೀನು ಅವಂತಿರುವ ಕೂಡ ಸುತ್ತ 10 ಹಳಿಗೆ ಪರಸ್ತ್ರೀಯರನ್ನು ಇಟ್ಟುಕೊಂಡು ಅವರನ್ನಂತೆ ನೀಚ ಕೆಲಸ ಮಾಡಿದೆ ಅಂದ ಮೇಲೆ ಆ ಹೆಣ್ಣು ಮಕ್ಕಳು ನಿಮ್ಮಂತ ರಾಕ್ಷಸರನ್ನು ಸುಮ್ಮನೆ ಬಿಡುತ್ತಾರೆ ಅಂತ ತಿಳ್ಕೊಂಡಿದ್ಯಾ? ಒಂದಿಲ್ಲ ಒಂದು ದಿವಸ ಮಾತ್ರ ನಿನ್ನ ಮೇಲಿನ ಸೇಡನ್ನು ತೀರಿಸಿಕೊಳ್ಳಕ್ಕಾಗಿ ಅವರ ಕಾಲಲ್ಲಿರುವ
ಹುಟ್ಟಿದವನೇ ದೊಡ್ಡಪ್ಪೆಂದು ತಿಳಿದಿರುವ ಈ ಸಮಾಜದಲ್ಲಿ ಹಣದಿಂದಲೇ ಮೇಲ್ಗೈನ ಸಾಧಿಸಿರುವ ಈ ಗಂಡದ ಗೌಡನಿಗೆ ಚಪ್ಪಲಿಯಿಂದ ಹೊಡೆಯರ ಹಾಕೊಂಡ ಬಿದ್ದ ಸುಳ್ಳರು ಹೊಟ್ಟೆ ಪಾಡಿಗಾಗಿ ಬಟ್ಟನೆ ಬಿಚ್ಚೆ ಬೆತ್ತಲಾಗಿ ಸುಖವನ್ನು ಕೊಟ್ಟು ಹಣದ ಕಟ್ಟನ್ನು ಹೊಯ್ದು ಸಂಸಾರ ಸಾಗಿಸಿದವ್ರ ನನ್ನ ಎದುರಿಗೆ ಎದ್ದು ನಿಲ್ಲುವರಲ್ಲಿ ಮಳೆ ನಿನ್ನ ಜೀವ ಕೆಡುವನು ಈ ದೇವೇಗೌಡ ಕೊಳ್ಳೆ ಅರೆತ್ತು ಬರಲೇ ನಿನ್ನ ಶೀಲದ ಒಯ್ಲೆ ಏದನ್ನು ಹೇಳುವ ಒಣಪ್ಪುಗಾರ್ತೆ ದೇವೇಗೌಡ ಕೈ ಬಿಡಲೇ ಈ ಭಾರತ ನಾರ್ಯನ್ನು ಹಾ ಹೆಣ್ಣಿನ ಮೇಲೆ ದರ್ಬಾರ ತೋರಿಸುವ ನೀನ್ಯಾವ ಗಂಡುಸಲೇ ನುಚ್ಚು ಮಜ್ಜಿಗೆನ ಉಂಡು ಅಪ್ಪ ಅದು ಊದ್ಕೊಡ್ರ ಏನೋ ಎಡವಟ್ಟದಂಗೆ ಕಾಣ್ತೈತ್ರಿ ಅಪ್ಪ ಇದ ಇನ್ನೊಮ್ಮೆ ಜಲಂ ಬದುಕಿದ್ರ ಒಳಗ ಬಿಟ್ಟೇಗನಂತ ನಾವು ಹೋಗ್ಕಿನ್ರಿ ಅಪ್ಪ ನಿಮ್ಮ ಜಲಮೊಂದು ಕಟ್ಟಿದ್ರ ಲೇ ಯಾರಲ್ಲೇ ನೀನು ಶಿವನ ಅವತಾರ ಪಡೆದುಕೊಂಡು ಬಂದಿರುವ ಸಿಡಿಗದ ಶಿವಶಂಕರ ಶಿವಶಂಕರ ಹಾ ಶಿವನ ತಮ್ಮ ಅಂದ್ರೆ ಶಂಕ್ರಿ ಅಂದ್ರೆ ನೀನನ ಶಂಕ್ರ ನಾನ್ ಯಾರು ಗೊತ್ತಾ ಗೌಡ ಈ ದರೆ ಮೇಲೆ ದರ್ಬಾರ ಮಾಡುವ ಗೌಡ ಲೇ ಗೌಡ ಎಣ್ಣಿ ಬಾಲೆ ಮೇಲೆ ದೌರ್ಬಾರ ತೋರಿಸುವ ನಿನಗೆ ಗಂಡು ಸ್ಥಾನ ಇದ್ರ ನುಚ್ಚು ಮಜ್ಜಿಗೆನ ಹುಂಡು ಬಿಳಿ ಜೋಳ ರೊಟ್ಟಿನ ತಿಂದ ಗಟ್ಟಿಯಾಗಿ ಬೆಳೆದಿರುವ ಈ ಹಾಲು ಮತದ ಹುಲಿ ಗಂಡಸರ ಮುಂದ ದರ್ಬಾರ ತೋರಿಸಲೇ ಒಂದು ಎಣ್ಣೆ ಬಾಲಿ ಹತ್ತರ ದರ್ಬಾರ ತೋರಿಸುವ ನೀನವ ಗಂಡುಸಲೇ ದೇವೇಗೌಡ ಹಾರ್ಯಾಡಬೇಡ ಮಗನೇ ಹಾರ್ಯಾಡಿದರ ನಾನು ಒಳ್ಳೆಯವನಾದರೆ ಶಂಕರ್ ಆಗುತ್ತೇನೆ ಒಂದು ವೇಳೆ ಕೆಟ್ಟವನಾದರ ನೀನು ರಕ್ತ ಕುಡಿಯುವ ಶಿವಶಂಕರ ಲೇ ರಕ್ತವನ್ನು ಕುಡಿಯುವ ಶಿವಶಂಕರ ಲೇ ಶಂಕರ ಹುತ್ತು ಕೂಳಿಗೆ ಗತಿಲ್ಲದ ವಿಧಿವೀರರಾಗಿ ಬಿದ್ದಾಗ ನಿಮ್ಮ ತಂದೆ ನನ್ನ ಹತ್ರ ಸಾಕಷ್ಟು ಅವನು ಸಹಾಯವನ್ನು ಪಡೆದು ನಿಂಬನ ಸಾಕಿ ಸಲಿಬಿದ್ದಾನೆ ಮಗನೇ. ಹೀಗಿರುವಾಗ ನನ್ನ ಎಂಜಲವನ್ನು ತಿಂದು ಈಗ ಈ ಗೌಡರಿಗೆ ಗುರಿಯನ್ನು ಗುರಾಸಲ ಬಂದರೆ ನನ್ನ ಗಣ್ಣಿನ ಗರ್ಜನವನ್ನು ಕೇಳಿಸಬೇಕಾಗುತ್ತದೆ ಮಗನೇ. ಬಲು ಆಶ್ಚರ್ಯ ನಿನ್ನ ಗಣ್ಣಿನ ಗರ್ಜನಕ್ಕೆ ಈ ಶಿವಶಂಕರ್ ಹೆದಗುಂಡಿಗೆ ಗಡ್ಡ ಗಡ್ಡ ನಡುಗುತ್ತಂದು ತುಕದಲ್ಲಿ ಕಟ್ಟೆ ಹೊರಳಲ್ಲಿ ತಲೆ ಇಟ್ಟು ಒಣಿಕೆ ಪೆಟ್ಟಗೆ
ನಾನು ಹಾರದುಂಟು. ಆ ನಿನ್ನ ಗಣ್ಣಿನ ಗರ್ಜನಕ್ಕಿಂತ ಈ ಪುಂಡದ ಪುಡಾರಿ ಪರಶುರಾಮನಿಂದ ಒಂದೇ ಒಂದು ಕಚ್ಚು ನಿನ್ನ ರೋಂಡಕ ಇಟ್ಟರೆ ಹಾರಿ ಕಳಿಸಿ ಬೆಳೆದ ಈ ಶಿವಶಂಕರ ಪಾದದ ಮುಂದೆ ಶಂಕರ ಧೈರ್ಯ ಸೈನ್ಯವನ್ನು ತುಂಬಿಕೊಂಡು ದರ್ಪದಿಂದ ಮೆರೆಯುತ್ತಿರುವ ಈ ದೇವೇಗೌಡರ ರುಂಡ ಮುಂಡ ಚೆಂಡಾಡುತ್ತೇನೆಂದು ಸಂಬಂಧವಿಲ್ಲದ ವಿಷಯದಲ್ಲಿ ತಲೆಯನ್ನು ಹಾಕಿ ಈ ದುಡ್ಡಿನ ದರ್ಬಾರ ದೇವೇಗೌಡನನ್ನು ಕೇಬಲ್ ಬಿಡಾಡಿ ಸುಳಿ ಮುಂದೆ ಅವಮಾನವನ್ನು ಮಾಡಿದೆಯಲ್ಲ, ಇದರ ಪರಿಣಾಮ ಮುಂದೆ ಆಗಿರ್ತಾನದ ಸ್ವಲ್ಪ ಕಾದು ನೋಡು ಮಗನೇ. That is ದೇವೇಗೌಡ. ಊರ್ ತುಂಬಾ 100 ಮಂದಿ ಗಂಡಸರು ಇಟ್ಕಂದ್ರ 100 ಮಂದಿಯಾಗ ನನ್ನಂತ ಗಂಡಸ ಒಬ್ಬನಾಗಕ್ಕೆ ಚಾನ್ಸನೇ ಇಲ್ಲ. ಹಾದಿ ಮ್ಯಾಗ ನಿಂತಾಕೇನ ಹಾದ್ರಗಿತ್ತಿಯಲ್ಲ, ಮನೆ ಕುಂತಾಕೇನ ಪಾತ್ರಗಿತ್ತಿಯಲ್ಲ. ನೀವು ಗುಂಪು ಕಟ್ಕೊಂಡ್ ಬಂದ ತಕ್ಷಣ ನೀವೇನು ಗಂಡಸಲ್ಲ. ಎದೆಯಲ್ಲಿ ಶ್ರೀ ಬೀರದೇವರ ಭಕ್ತಿ, ಎದೆಯಲ್ಲಿ ಶ್ರೀ ಕನಕದಾಸರ ಭಕ್ತಿ. ಲೇ ದೇವೇಗೌಡ, ನನ್ನ ಎದುರಾಗಿ ಕೊಂದ್ರ ಕೊಡ್ತಿಲೇ ಮಗನ ಚಟ್ಟ. ಈ ಶಿವಶಂಕರ ಕೈಲೈತೆ ಪರಶುರಾಮನ ಕೊಟ್ಲೆ. ನಿಮ್ಮನ್ನ ರುಂಡ ಕಡ್ದು ರುದ್ರ ಕಟ್ಟಿ ಆ ನಿಮ್ಮ ಸಮಾಧಿ ಮೇಲೆ ಕೆಂಪದ ಬಾವುಟ ನಾನು ಮೇಡಿಸಲಿಲ್ಲ. ನನ್ನ ಹೆಸರು ಆಲಂಬತದ ಹುಲಿ ಸಿಡಿಗೆದ್ದ ಶಿವಶಂಕರನೇ ಅಲ್ಲ ಮಗನೇ. ಹೋಗಲೇ ಮಗನ ಹೋಗು. ಈ ಶಿವಶಂಕರ ಮುಂದೆ ಹದೋತ್ತರ ಸಾಧಿಸಿ ಅಲ್ಲಿ ಕೆಟ್ಟ ಹೋಗಬೇಡ. ನಿಮ್ಮಂತರ ದುಷ್ಟರನ್ನು ಸರ್ವೇಗದಿಂದ ಸಂಚರಿಸಿ ಇಂಚು ಇಂಚಾಗಿ ತುಂಡರಿಸಿ ಹಾಕಿದ ಬಿಡಲ್ಲ ಈ ಸಿಡಿಗೆದ್ದ ಶಿವಶಂಕರ. ಮೇಡಮ್, ನಿಲ್. ನನ್ನ ಹೆಸರು ನಿವೇದಿತಾ ಅಂತ. ಬೆಂಗಳೂರಿನಿಂದ ಈಗ ತಾನೇ ಬಂದೆ. ಬಸ್ ಇಳಿದು ಕಾಡ ಯಾವುದಾದ್ರೂ ಒಂದು ಆಟೋ ಹತ್ತಿಕೊಂಡು ನನ್ನ ತಾಯಿಯ ಮನೆಗೆ ಹೋಗ್ಬೇಕಂದ್ರೆ ಹೊರಟಿದ್ದೆ. ಅಷ್ಟರಲ್ಲಿ ಈ ರಾಕ್ಷಸ ಬಂದು ಆ ರಾಕ್ಷಸ ನನ್ನ ಬಲಾತ್ಕಾರವನ್ನು ಮಾಡಲು ಬಂದಿದ್ದ. ಸರಿಯಾದಕ್ಕೆ ಬಂದು ನೀವು ನನ್ನನ್ನು ಕಾಪಾಡಿದ್ದೀರಾ. ನೋಡು ಜೀವಿತ, ರಾವಣ ಕೆಟ್ಟವರು ನಿಜ, ಹಾಗಂತ ಕೌರವಗಳು ಕೆಟ್ಟವರೆಂದು ಭಾವಿಸಬೇಡ. ಅದರಲ್ಲಿ ಕರ್ಣನು ಒಬ್ಬ ಒಳ್ಳೆ ವ್ಯಕ್ತಿ ಇದ್ದ ಎನ್ನುವುದೊಂದು ಜ್ಞಾಪಿಸಿಕೊಳ್ಳಲೇಬೇಕು. ಈ ಸುತ್ತ ಹಳ್ಳಿಯಲ್ಲಿ ಆ ಗೌಡ ನನ್ನ ಮಗ ಕೆಟ್ಟವರಾದ್ರೆ ಏನಾಯ್ತು, ಉಳಿದವ್ರು ಎಲ್ಲವರು ಒಳ್ಳೆಯವರೇ. ನೀನು ಯಾವುದಕ್ಕೂ ಭಯ ಪಡ್ಬೇಡ. ಬನ್ನಿ
ಯಾವ್ದಾದ್ರು ಒಂದು ಆಟ ಮಾಡಿ ಅಂಟಿ ಮನೆಗೆ ಬಿಟ್ಟು ಬರ್ತೇನೆ. ನಿಲ್ಲ ಶಂಕರ್, ಯಾಕೆ ನಿವೇದಿತಾ? ಈ ನಿಮ್ಮ ಗರ್ವದ ಮಾತು, ಈ ನಿಮ್ಮ ಧೈರ್ಯ ಸಾಹಸವನ್ನು ನೋಡಿ ನಾನು ಮನಸ್ಸತ್ತೆ ಹೋಗಿದ್ದೆ. ಐ ಲವ್ ಯು ಶಂಕರ್, ಐ ಲವ್ ಯು. ನೋಡು ನಿವೇದಿತಾ, ಕುರಿಯಾಲು ಕುಡಿದ್ರೆ ಹಿತ, ಬೆರತ ನೋಡಿದ್ರೆ ಹಾಲು ಮತ. ಈ ಕುರುಬರ ಹುಡುಗನಿಗೆ ಕೊಡಬಾರ ಹುಡುಗಿಂದು ಪ್ರೇದ ಮುತ್ತ ಮಾಡಿಸಿ ಕೊಡ್ತೀನಿ ಹಿಂಗ ಹರಳಿದನತ್ತ. ಹುಡುಗಿ ಹತ್ತಿತ್ತ ನೋಡ್ಬಿಡ, ಈ ಕುರುಬನ ಕುದುರಿ ಹತ್ತ ಹತ್ತ. ಹಿಂದೆ ಬಂದಾಗ ಚೆಲುವೆ ಹಂದಾಗ ಮುತ್ತಂದು ತಂದಾಗ ಸೋರೆ ನಾನು. ಹಿಂದೆ ಬಂದಾಗ ಚೆಲುವ ಅಂದಾಗ ಮುತ್ತಂದು ತಂದಾಗ ಸೋರೆ ನಾನು. ಹೆಸರೇ ಹೋಗಿದೆ ಪಂಜರ ಮದಕ್ಕೆ ಹಸಿರು ಆಗಿದೆ.
ನನ್ನ ಪ್ರೀತಿಗೆ ನಿಮ್ಮ ವಿಜಯ ಆದ ಸಂಗತಿ ನನಗೆ ಸೇರ ನಮ್ಮ ಬದುಕಲ್ಲಿ ಒಂದು ಜೊತೆಯಾದೆ ಒಂದು ಖುಷಿಯಲ್ಲಿ ಒಂದು ಖುಷಿಯಾದೆ ನಿನ್ನ ಬಿಡಲಾರೆ ಹಾಯ್ ಚಿನ್ನ ಕೊಡುವಿಯ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ತೊಳೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಪ್ರೇಮದ ತುಂಬಿದ ಆಯ್ತು ಶಂಕರ್, ಬನ್ನಿ ಹಾಗಾದ್ರೆ ಹೋಗೋಣ. Bowdy, 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 ಅವನವನು ಈ ಟೈಲರ್ ದಂಡ್ಯಾರ ಯಾಕಾರ ಕಲ್ತೀನಿ ಅಂತೀನಿ. ಮುಂಜಾನೆ ಅಂತ ಹಿಡ್ದು ರಾಟಿ ಮ್ಯಾಗ ಕುಂತು 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 ನಮ್ಮ ಕುಂಡ ನಾವು ಈಟಾಗ ಹೋಗ್ಬಿಟ್ಟವ್ರಿ ಅಪ್ಪ. ನಾನು ನಮ್ಮ ಅಪ್ಪಗೆ ಹೇಳಿದೆ, ಯಪ್ಪ ನಾನು ಜಗ್ಗೆಷ್ಟ ಸಾಲಿನೂ ಕಲ್ತೀನಿ, ಸಾಲ್ಯಾಗ ಭಾಳ ಶಾಣ್ಯಾನು ಅದೀನಿ, ಯಾವ್ದಾರ ಒಂದು ನೌಕರಿ ಸೇರ್ಕೊಂತೀನಿ ಅಂದೆ. ನಿನಕ್ಕಿಂತ ಭಾಳ ಶಾಲೆ ಕಲ್ತಾರ, ಹಂಗ ಎಮ್ಮಿ ಕಾಯ್ಕೊಂತ ತಿರ್ಗಾಡಕತ್ತಾರ, ನಿನಗೆ ಯಾವ ನೌಕರಿ ಸಿಗ್ಬೇಕಲೇ ಮಂಗ್ಯ ಅಂತೇಳಿ ಈ ರಾಟಿ ದಾಂದ್ಯಾಗ ತಂದು ಹಚ್ಚಿಬಿಟ್ರಿ ಅಪ್ಪ. ನಮ್ಮ ಜೀವನಾನ ಬರ್ಬಾದ್ ಮಾಡಿ ಇಟ್ಬಿಟ್ಟಾನ್ರಿ. ನಾ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕಣ್ಣೀರಾಕ ಬ್ಯಾಡ, 3 ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಗೆಳತಿ, ಮರಳಿ ಬರಬ್ಯಾಡ. ತುಂಬಿದ ಒಳಿಯಾಗ ಕೈಕಾಲ ಕಟ್ಟಿಕೊಂಡ ಬಿದ್ದ ಸಾಯತನ, ಸಾಯೋದರೊಳಗ ಒಳ್ಳಿ ಬಂದ ನನ್ನ ಮರಿ ನೋಡ ನೀನ ಗೆಳತಿ, ನನ್ನ ಮರಿ ನೋಡ ನೀನ. ಹಾಕೊಂಡ ಲಂಗ ದೋಣಿ ಅದು ಅಂಟ ನಿಮ್ಮ ಚಿವ ಚಿವಾನ ತೈತಿ ಗಿಡ್ಡನ ಗುಬ್ಬಿ ಸಿಕ್ಕರ ಕೈಯಾಗ, ಸಿಕ್ಕರ ಕೈಯಾಗ ಸಿಗದ ಬಾಂದ್ರ ಒಟ್ಟ ಬರವಳ್ಳು ಮ್ಯಾಗಿನೊಲದ ಒಟ್ಟ, ಮ್ಯಾಗಿನೊಲದ ಒಟ್ಟ. ಚಿವ ಚಿವಾನ ತೈತಿ ಗಿಡ್ಡನ ಗುಬ್ಬಿ ಸಿಕ್ಕರ ಕೈಯಾಗ, ಸಿಕ್ಕರ ಕೈಯಾಗ ಸಿಗದ ಬಾಂದ್ರ ಒಟ್ಟ ಬರವಳ್ಳು ಮ್ಯಾಗಿನೊಲದ ಒಟ್ಟ, ಮ್ಯಾಗಿನೊಲದ ಒಟ್ಟ. ಹತ್ತಿತ್ತೀನಿ ಪ್ಯಾಟ ಹೋಗುವಾಗ ಮಾಡತೀನಿ ತಾಟ, ಹತ್ತಿತ್ತೀನಿ ಪ್ಯಾಟ ಹೋಗುವಾಗ ಮಾಡತೀನಿ ತಾಟ, ಕಲಿಸಿದ ಪ್ರೀತಿ ಪಾಠ ಮಾಡಿಸಲು ನನ್ನ ಮಾಟ, ಕಲಿಸಿದ ಪ್ರೀತಿ ಪಾಠ ಮಾಡಿದ್ದ ಮರತಾಳ ಹಳ್ಳಿ ಮರತ್ತ ಬಂತಾಳ, ಮಾಡಿದ್ದ ಮರತಾಳ ಹಳ್ಳಿ ಮರತ್ತ ಬಂತಾಳ, ಹೊಟ್ಟೆ ಉರುತ್ತಾಳ ಮಗನಿಗೆ ಕೂದಲು ಬಂದಾಳ, ಹೊಟ್ಟೆ ಉರುತ್ತಾಳ ಮಗನಿಗೆ ಕೂದಲು ಬಂದಾಳ. ಕಡಿತಾರ ಅಂತ ನನ್ನ ಗೆಳತಿ ಬಿಡ್ಲಿಕ್ಕಂದ್ರ ನಿನ್ನ, ಕಡಿತಾರ ಅಂತ ನನ್ನ ಗೆಳತಿ ಬಿಡ್ಲಿಕ್ಕಂದ್ರ ನಿನ್ನ, ನಡಿಗ್ಯಾವ ಕೈ ಕಾಲ ತಂದಿರ ಮನಿತನ ಕುಡುಗೋಲ, ನಡಿಗ್ಯಾವ ಕೈ ಕಾಲ ತಂದಿರ ಮನಿತನ ಕುಡುಗೋಲ. ಹಿತ್ತಲಕ್ಕ ಕರಿಬೇಡ ಮಾವ
ಸತರ ಸಾಯಿ ನಿಯತಿಲ್ಲದ ನಾಯಿ ನಡುಬರಕ ಕೊಟ್ಟಿನಿ ಕೈ ಸತರ ಸಾಯಿ ನಿಯತಿಲ್ಲದ ನಾಯಿ ನಡುಬರಕ ಕೊಟ್ಟಿನಿ ಕೈ ತಪ್ಪಿದ್ರ ನನ್ನ ಬೈ ನಾ ಎಲ್ಲದಕ್ಕೂ ಸೈ ತಪ್ಪಿದ್ರ ನನ್ನ ಬೈ ನಾ ಎಲ್ಲದಕ್ಕೂ ಸೈ ಮಾಡಿದ ತಪ್ಪಿಗೆ ಉರ್ಲಾ ಕೊಡನಿ ಸಾಯಿ ಸತರ ಸಾಯಿ ನಿಯತಿಲ್ಲದ ನಾಯಿ ನಡುಬರಕ ಕೊಟ್ಟಿನಿ ಕೈ ನಡುಬರಕ ಕೊಟ್ಟಿನಿ ಕೈ ಈ ನಮ್ಮ ಮಾವನ ಊರಾಗ ಕೂಡಿದ ನಮ್ಮ ಪ್ರೀತಿ ನಾ ಪ್ರೀತಿ ಮಾಡೋ ಮೊದಲ ನೀ ಹೈಸ್ಕೂಲ ಹೋಗಾಕಿ ನಾ ಹಿಂದಿಂದ ಬಂದಾಗ ನನ್ನ ನೋಡಿ ಮೂಗ ಮುರಿಯಾಕಿ ಕಟ ಕೇಳ್ತೀನಿ ಅನ್ನಾಕಿ ನಮ್ಮ ಮಾವನ ಊರಾಗ ಕೂಡಿದ ನಮ್ಮ ಪ್ರೀತಿ ನಾ ಪ್ರೀತಿ ಮಾಡೋ ಮೊದಲ ಹೈಸ್ಕೂಲ ಹೋಗಾಕಿ ನಾ ಹಿಂದಿಂದ ಬಂದಾಗ ನನ್ನ ನೋಡಿ ಮೂಗ ಮುರಿಯಾಕಿ ಮನೆಯಾಗ ಎಳತಿ ನನ್ನಾಕಿ ಕೃಷ್ಣ ನಿನ್ ಕಡೆ ಒಂದು ಚಂಪಲ್ ಹೊಲ್ಸ್ಕೋಬೇಕಂತ ಅಂದ ನಿನ್ ಬಾಟಿ ಕೊಲ್ಲಿಗೆ ನೀ ಅಲ್ಲಿ ಕದ ಹಾಕಿ ಇಲ್ಲೇನ್ ಮಾಡಾಕತ್ತಿ ಏನ್ ಮಾಡ್ಬೇಕಲೇ ಗೌರಿ ಬಾಕಿ ಬರೋದಿತ್ತು ವಸೂಲಿಗಂತ ಬಂದಿದ್ದೆ ಇರ್ಲಿ ಬಿಡು ಜಂಪರ ಒಂದ ತಂದ್ಯೋ ಯಾರು ತಂದ್ಯೋ ಒಂದ ತಂದಿನು ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡದ ಸಂಸಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡದ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಾ ದೂರಾಗಿನಿ ಕನಸಿನ್ಯಾಗ ಕಾಡತಿರಾಣಿ ಯಾಕ ನೀ ಬಂದ ಒಂದೇ ತಂದಿನೋ ಕೃಷ್ಣ ನೀನ್ ಚಂದಂಗ ಹೊಲ್ದೇನ್ರ ಮತ್ತೊಂದ್ ತಂದು ಕೊಡ್ತೀನಿ ನೋಡ್ ಗೌರಿ ನಮ್ಮೂರಾಗ ಅಗದಿ ಫೇಮಸ್ ಟೈಲರ್ ಅಂದ್ರೆ ಈ ಕೃಷ್ಣ ಟೈಲರ್ ಒಬ್ಬನ ನೀ ಹೇಳೋದಕ್ಕಿಂತ ಭಾರಿ ನೈಸ್ ಆಗಿ ಹೊಲ್ದು ಕೊಡ್ತೀನಿ ತಾಯಿಲ ಅರ್ಬಿನ ಚಂದ ಹೊಲ್ದ್ ಕೊಡು ಅದ್ವತ್ತದ್ದು ಹೊಲದ್ ಕೊಡಕ್ ಹೋಗ್ಬೇಡ ಅಲ್ಲಲೇ ಗೌರಿ 150 ರೂಪಾಯಿ ಕೊಟ್ಟು ಇಂಥದ್ದು ಯಾಕೆ ತರಕ್ ಹೋದಿ ಎಷ್ಟು ದಪ್ಪ ಐತಲ್ಲ ಈ ನಿನ್ನ ಅರಿಬಿ ಯಾಕ ನೀನ್ ಸೂಸ್ ನಡಂಗ್ಲನ ಅದಕ್ಕೆ ಏ ನನ್ನ ಸೂಜಿ ಬಗ್ಗೆ ಸಂಶಯ ಪಡಬೇಡ ನಿಂದು ಏಟು ದಪ್ಪ ಐತೆ ಅರಿಬಿ ಮೊನ್ನೆ ನಮ್ಮ ಲಂಕಿನಗೌಡ್ರ ಮಲ್ಲಮ್ಮ ಕರ್ಯ ಹಳಿ ಚೀಲ ತಗೊಂಬಂದಿದ್ಲು ಅವ್ರದುಗಿತ್ತು ಮತ್ತೆ ನನ್ನ ರಾಟ್ಯಾಕ ಬಂದು ಕೃಷ್ಣ ನಾನೀಗ ಜ್ವಾಳ ಇದನ್ನು ಸ್ವಲ್ಪ ಹೊಲಿಗೆ ಸಿಗಿಸ್ಕೊಡು ಅಂದ್ಲು ಏನು ಜಾಳ ಚೀಲ ಹೂಣ ಗೌರಿ ಆಕಿ ಕೊಡೋದು ಅಷ್ಟ ತಡ ಕಾಲಿಟ್ಟು ಮೈ ಮ್ಯಾಗಳ ಭಾರ ಹಾಕಿ ತುಳಿದ್ನಿ ಅಂದ್ರೆ 5 ನಿಮಿಷದಾಗ ಗಪ್ ಆಗಿರ್ಬೇಕು ಮತ್ತೆ ಅದಕ್ಕೆ ಎಲ್ಲಿ ನಿಗ್ಬೇಕು ಮುಂದೆ ನಾನು ಗಪ್ಪಲ್ಲೇ ಗೌರಿ ಆ ಕರೆ ಅಳಿಚಿಲ್ಲ ಗಪ್ಪಾಗ್ಬಿಟ್ಟಿತ್ತ ಅವತ್ಲಿಂತ್ರ ಆ ಮಲ್ಲ ಮುಂದೆ ಏನೋ ಹರಿದ್ರು ನಾನ್ ತಕ ಬರ್ತಾಳ ನೋಡ್ಯಾಳಲ್ಲ ನಿನ್ನ ಮಂಡು ಸುಜನ ಅದಕ್ಕೆ ಬರ್ತಾಳ ಅದು ಹೋಲ್ ಬಿಡು ನನ್ನ ಜಂಪರ್ ಚಂದಾಗ ಹೊಲ್ಬಿಡು ನಾನು ನಾಳೆ ಬಂದು ಇಸ್ಕೊಂಡು ಹೋಗ್ತೀನಿ ನಾ ಏನು ಬರ್ಲೆ ನಿಂತರ ನಿಂದಿರ್ಲಿ ಗೌರಿ ಜಂಪರ್ ಕೊಟ್ಟು ಜಂಪ್ ಮಾಡಿ ಹೋಗಬೇಡ ನಿಂದ ಹಿಡಿದ್ರ ಪ್ರೀತಿ ಜಡ್ನ ಸ್ವಲ್ಪ ಬಿಡಿಸಿ ಹೋಗ ಬಂಗಾರಿ ಯಾರೇ ನೀ ಬುಲ್ಬುಲ್
ಸಿಂಗಾರಿ ಯಾರೇ ನೀ ಬುಲ್ಬುಲ್ ಬೆಂಗಾಲಿ ಹುಡುಗಿನ ಸಿಂಗಾರಿ ಹುಡುಗಿನ ತೇಜಾರಿ ಸಾನು ಯಾರೋ ಆಜಾ ಬುಲ್ಬುಲ್ ತೂ ಭೀ ಮೇರಾ ಮಮ್ನು ಸುಂಕಾ ನಾವು ಕೂಡ ಅದೇ ಗುರು ಬಾರೆ ಪಕ್ಕಾ ಆಜಾ ಬುಲ್ಬುಲ್ ತೂ ಭೀ ಮೇರಾ ಮಮ್ನು ಸುಂಕಾ ನಾವು ಕೂಡ ಅದೇ ಗುರು ಬಾರೆ ಪಕ್ಕಾ ಬಂಗಾರಿ 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 ಯಾರೇ ನೀ ಬುಲ್ಬುಲ್ ಸಿಂಗಾರಿ ಯಾರೇ ನೀ ಬುಲ್ಬುಲ್ ಬಂಗಾರಿ ಯಾರೇ ನೀ ಬುಲ್ಬುಲ್ ಸಿಂಗಾರಿ ಯಾರೇ ನೀ ಬುಲ್ಬುಲ್ ಬೆಂಗಾಲಿ ಮಗಳ ಗೌರಿ ಏಯ್ ನೀ ಸುಮ್ಮನೆ ನಿಂದ್ರಲೇ ಗೌರಿ ಇನ್ನು ಹೇಳಿದ್ದೆ ಅಲ್ಲ ಮಾತು ಏ ಯಾಕೋ ಮುದುಕ ಏನ ಗೌರಿ ಗಿವ್ರಿ ಅಂತ ಕರೆಕಂತಲ್ಲ ಏ ಕೃಷ್ಣ ಏಯ್ ನೀ ಸುಮ್ಮನೆ ನಿಂದ್ರಲೇ ಗೌರಿ ಈ ಮಗ 3 ಮಂದಿಗೆ ಬೆಳಗಯ್ಯವು ನಿಮ್ಮಂತ ಅರ್ಯಾದ ಹುಡುಗಿಯರ್ ಕಂಡ್ರಂದ್ರ ಹಂಗ ಮೈ ಮೇಲ ಬರ್ತಾನ ಲೇ ಮುದುಕ ಯಾವ್ರಲೇ ಮಂಗ್ಯಾನ ಮಗನ ನಿಂದ ಲೇ ಮಂಗ್ಯಾನ ಮಗ ನಾನು ಅಂದಿಲ್ಲ ಪಕ್ಕದಾಳೆ ಲೇ ಅಪ್ಪ ಏ ಗೌರಿ ಏ ಕೃಷ್ಣ ಏಯ್ ಸುಮ್ಮನೆ ನಿಂದಿರ್ಲೇ ಗೌರಿ ಇಂಥವ್ರನ್ನ ಹಂಗ ಬಿಡ್ಬಾರ್ದ ಬೇಸ್ನಾಗೆ ವಾತಾವಾತಿ ಯಲಬುರ್ಗಿ ಪೊಲೀಸ್ ಸ್ಟೇಷನ್ಗೆ ಅರ್ಪಿಸ್ಬೇಕ ಲೇ ಮುದುಕ ಈಕಿ ವಯಸ್ಸೇನ ನಿನ್ನ ವಯಸ್ಸೇನ ನಿನಗ ಮಗಳ ಕಂಡಂಗೆ ಕಾಣ್ತಾಳಲ್ಲ ಲೇ ಬೊಗಳು ನಿಂದ್ರಿಸಿದ್ರ ಇಂಥ ಹುಡುಗಿ ಗಂಡು ಬಿದ್ದಲ್ಲ ಲೇ ಮುದಿಬೇಡ ಲೇ ಅಪ್ಪ ತಮ್ಮ ಲೇ ಅಪ್ಪ ತಮ್ಮ ತಪ್ಪಾಗ್ಬಿಡತ್ ಲೇ ಅಪ್ಪ ತಪ್ಪಿದ್ರ ಕ್ಷಮಿಸ್ಬಿಡಿ ನಿಂದವ್ರು ಯಪ್ಪ ದೇವ್ರ ಮುಂದೆ ಕಾಣತ್ತಲ್ಲ ಮಾರ್ನಾಳಲ್ಲಿ ಏನಂದೂರು ಏನ್ ಹಡ್ಸಕ್ ಬಂದೆ ಇಲ್ಲಿ ಹೌದನ್ ಪಾತಮ್ಮ ಈ ಹುಡುಗಿ ನಮಗ ಪಾತಮ್ಮ ನಿಂಗ ಕಾಸ ಕಾಸ ನಮ್ಮ ಸ್ವಾದ್ರ ಮಾವನ ಮಗಳಾಗ್ಬೇಕು ನೋಡ್ರಿ ಹೌದಾ ಮುಂದಕ್ಕ ಶಿವರಾತ್ರಿ ಅಮಾಸಿಗೆ ಮದುವೆ ಐತಿ ಪಾಠ ದಿನ ಫಸ್ಟ್ ನೈಟ್ ಐತಿ ಮತ್ತೆ ನೀವು ಬರ್ತೀರಿನ ಬೆಡ್ ಹಾಸಕ ರಾತ್ರಿ ಹಾಸಿ ಮುಂಜಾನೆ ಶಾವಿಗೆ ಉಣ್ಣ ಟೈಮಿಗೆ ತೆಗೆದು ಹಾಕಿ ಹೋಗುವಂತ್ರಿ ಅಂತ ಹೌದನ ಪಾತಮ್ಮ ಆಟ ಮಾಡಂತಡಿ ಯಾರು ಬೇಡ ಅಂತಾರ ಏ ಕೃಷ್ಣ ನಾ ಹೇಳುದ್ ಕೇಳಿಲ್ಲ ಅವ ನಮ್ಮಪ್ಪದಾನ ನಿಮ್ಮಪ್ಪ ಸತ್ಯಪ್ಪ ನಾನ ಯವ್ವ ನಿಮ್ಮ ಮೋನ್ಗ ಹಂಗೋರವ ಒಂದೆರಡು ಅರ್ದಿದ್ರ ದೊಡನ ತಮ್ಮ ಬೇ ಇಲ್ಲ ಯಪ್ಪ
ಮತ್ತೆ ಅಂತ ತರ್ಬೇಕಂತ ಮಾಡಿ ನೀ ಮೌನ ಮತ್ತೆ ಅಂತ ತರ್ಬೇಕಂತ ಮಾಡಿ ನೀ ಮೌನ್ ಚಪ್ಪಲ್ ತಮ್ಮ ಚಪ್ಪಲ ಒಳ್ಳ ಮಾರಿ ಕಡ್ದ ಕೊಳ್ಳಾಗ ಹಾಕಿ ಸಿಕ್ಕಲಾಗ ಮೆರಣಿ ಮಾಡ ನಾನೇನು ಮಂಗ್ಯಾನ ಮಗನ ತಪ್ಪೈತ್ರಿ ಅಪ್ಪ ಹಿರಿಯರ ನಂದ ಬಡಿಬೇಡ್ರಿ ಕ್ಷಮಿಸ್ಬಿಡ್ರಿ ನನ್ನ ಲೇ ಕರಿಯ ಮುಸ್ಯಾನ್ ಮರ್ಯವನ ಈಕೆ ನಿಮ್ಮ ಸಹೋದರ ಮವನ ಮಗಳ ಮಗನ ನೀನು ಫಸ್ಟ್ ನ್ಯಾಸ್ಟ್ರಿಗೆ ಹಸಿ ಹಸಕ್ ನಾ ಬರಕ ಮಗನ ಲೇ ನಿನ್ನ ಇರ್ದವಳು ತಪ್ಪಿದ್ರಿ ಅಪ್ಪ ಹಿರಿಯರ ನಂದು ಬಿಟ್ಟು ಬಿಡ್ರಿ ಉದ್ದಕ್ಕೆ ನಿಮ್ ಕಾಲಿ ಬಿದ್ದು ಬಿಡ್ತೀನಿ ಲೇ ಕರಿಯ ಮುಸ್ಯಾನ್ ಮರ್ಯವನ ನನ್ನ ಮಗಳ ಹತ್ರ ನಿಂತ್ಕೊಂಡು ಗುಸು ನಿಂದೆಲ್ಲೇ ಯಾವಾರ ನಿಮ್ಮ ಮಗಳಿಗೆ ಜಾಲಿಕಂಡಕ್ಕೆ ಬರ್ತೀನಿ ಅಂದಿದ್ಲು ಅದಕ್ಕೆ ನಮ್ಮದು ಯಾವಾರ ಅದಕ್ಕ ನನಗ ಮುದ್ದೆ ಬೇಡ ಅನ್ಲಾರ್ದ ವಾತ ಸ್ಟೇಷನ್ಗೆ ಹಾಕಿ ಕಳಿಸ್ತೇಪ ಮಗನ ನಿನ್ನಿವತ್ತ ಉಳಿಸಲಾರಲೇ ಅಲ್ಲ ಯಪ್ಪ ಅವನ ಕಡೆ ಹೇಳ್ತಿದ್ದಿಲ್ಲ ಅವ ಟೇಲರ್ ಜಂಪರ್ ಹಾಕಕ್ ಬಂದಿದ್ದೆ ಅಯ್ಯಯ್ಯಪ್ಪ ಓದಿಬೇಡ್ರಿ ಹಿರಿಯರ ತಪ್ಪಾಗೈತ್ ನಂದ ಇನ್ನೊಮ್ಮೆ ನಿಮ್ಮ ಮಗಳ ಕಡೆಗೆ ನಿಂತು ಉಚ್ಚಿಸದೀವ ಎಲ್ರಿ ಅಪ್ಪ ಮಾಸ್ತಾರ ಹೋಗಕ್ಕಿಂತ ಮುಂಚೆಕ ಏನೋ ಒಂದು ಜಾಡಿಸ್ಬಿಡಪ್ಪ ಒಮ್ಮಕ್ಕ ಬೆಳಗ್ಗೆ ಮುಂಜಾನೆ ಬರ್ತೀವಿ ನಾವು ಬಾರೆ ಹುಡುಗಿ ಹುಬ್ಬಳ್ಳಿ ಧಾರವಾಡ ನೋಡಕ ಈ ಹುಡುಗಿ ಏನೋ ಮಾವ ಬರ್ತೀರಿ ಎಲ್ಲಿಗೆ ಯಲಬುರ್ಗ ಬಸ್ಸೆ ಮಾಡಕ ಬಾರೆ ಹುಡುಗಿ ಹುಬ್ಬಳ್ಳಿ ಧಾರವಾಡ ನೋಡಕ ಹುಡುಗ ಎಲ್ಲ ಯಾವುದು ಮಗ ಚಂದನ ಬಿಡಿಸಿ ಹೇಳ ನೀನನ್ನ ಮಾರೇರಿ ಯಕೀಗ ಹಯಾಯಿತಿ ನೋಡಣಿ ನಾಚಿಕೆ ಅನ್ನೋದು ಹೀಗೆ ಸಾತ ಸಿರಿ ಅಂತ ಬಣ್ಣ ಹತ್ತ ಬೇಡಣಿ ಪೂರ್ಲಿ ಹುಬ್ಬಳ್ಳಿ ಲಾಡ್ದಾಗ ಬಸ್ತಿ ಮಾಡೋಣ ಹಾ ನಾನು ಬರ್ತೀನಿ ರೀ ಅಪ್ಪ ಹಿರಿಯರ ತಪ್ಪಾಗೈತ್ ನಂದ ಬೆಳಗ್ಗೆ ಮುಂಜಾನೆ ಬರ್ತೀನಿ ಹೊಳ್ಳಿ ಎಲ್ಲಾರು ಹೋಗ್ಬಿಡ್ರಿ ಇಲ್ಲ ಕುಂದ್ರಿ ನಡುವರಾಗ ಕಡದರ ಕಡಿಲಿ ಸರಕನ ಬಿಡದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹಗಲಿಲ್ಲ ನಿಮ್ಮ ಪಾಡನಲ್ಲ ನನಗಿಲ್ಲ ಹೌದಾ ಕೌಜ್ಗ ಕಡದರ ಕಡಿಗಿ ಸರ್ವನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಡೆದಂಗ ಹಗೋದಿಲ್ಲ ನಿಮ್ಮ ಪಾಡನಲ್ಲ ನನಗಿಲ್ಲ ಕೈಯ ಬಡಿ ಕರೆಸಿದಿ ಕಡಿಗೆ ಬಾರ ನನ್ನ ಸ್ವಚ್ಛಗೆ ನೆಚ್ಚಿನಿ ನಾನಿಂದ ಏನಾಗದೆ ಹಗಲೇ ಸಂಬಂಧ ನನ್ನ
ಯವ್ವ ನನ್ನ ಮಗಳ ಲೇ ಹಳೆ ಪುಕ್ನಾಸಿ ನಿಂದ್ರಲೇ ಸ್ವಲ್ಪ ಮೌನ ಗಂಗ್ ಹೊರವ ಇವನ ಹತ್ರ ಏನಿಂದು ಗುಸು ಗುಸು ಯಾವಾರ ಅಂತೀನಿ ಅವನ ಹತ್ರ ಏನೈತೆ ಯಪ್ಪ ನಂದ ಅವ ಟೇಲರ್ ಜಂಪರ್ ಹಾಕಕ್ಕ ಹೋಗಿದ್ನಿ ಅವ್ನ ಕಡೆ. ಅವ ಡೇಂಜರ್ ನನ್ನ ಮಗ ಅದಾನ. ಏನ ತಳ್ಳ ತಳ್ಳ ಒಳಿತವಾಗಲ್ಲ ಎಲ್ಲ ಹುಡುಗಿಯರು ನಿನ್ನ ಮುಂದ ಬೇಲ. ಏನ ತಳ್ಳ ತಳ್ಳ ಒಳಿತವಾಗಲ್ಲ ಎಲ್ಲ ಹುಡುಗಿಯರು ನಿನ್ನ ಮುಂದ ಬೇಲ. ಕಣ್ಣಿಗೆ ಹಾಕಿದಿಕ್ಕಾಗಲ್ಲ ನಿನ್ನ ನೋಡಿ ಆಗಿನಿ ಪಾಗಲ್ಲ. ಕಣ್ಣಿಗೆ ಹಾಕಿದಿಕ್ಕಾಗಲ್ಲ ನಿನ್ನ ನೋಡಿ ಆಗಿನಿ ಪಾಗಲ್ಲ. ತಳ್ಳ ತಳ್ಳ ಒಳಿತವಾಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೇಲ. ಏನ ತಳ್ಳ ತಳ್ಳ ಒಳಿತವಾಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೇಲ. ನಡೂರಾಗ ಕಡದರ ಕಟ್ಟಿ ಕರುತನ ಬಿಡುದಿಲ್ಲ. ಬಿಟ್ಟರೆ ಜಾತಿ ಮಗಳಲ್ಲ ನಾ ತಿಳದಂಗಾಗಲಿಲ್ಲ. ನಿಮ್ಮವ್ವ ನಾನಲ್ಲ ಯಾರ ಅಂಜಿಕೆ ನನಗಿಲ್ಲ. ನಿಮ್ಮವ್ವ ನಾನಲ್ಲ ಯಾರ ಅಂಜಿಕೆ ನನಗಿಲ್ಲ. ನಮ್ಮ ಸಣ್ಣನ ಓಡ್ಯಾಗ ಈ ಚಂದನ ಬೆಳ್ಳಕ್ಕೆ ನಾ ಮನೆ ಮುಂದಾದರ ದೊಣ್ಣಿ ಮೇಲೆ ಕೂನ ಹಿಡಿಯಾಕೆ. ನಾವು ಊರಾಗ ಇರಲಿಕ ಹುಡುಗಾಡಿ ಸಾಯಕ್ಕೆ. ನಾವು ಊರಾಗ ಇರಲಿಕ ಹುಡುಗಾಡಿ ಸಾಯಕ್ಕೆ. ಸಿಕ್ಕರ ಬಡಿಸಿ ಲೋಕಕ್ಕೆ ನಮ್ಮ ಸಣ್ಣನ ಓಣ್ಯಾಗ ಈ ಚಂದನ ಬೆಳ್ಳಕ್ಕೆ ನಾ ಮನೆ ಮುಂದಾದರ ದೊಣ್ಣಿ ಮೇಲೆ ಕೂನ ಹಿಡಿಯಾಕೆ. ಇದೇನ್ರಿ ಓನಲ್ಲ ನೀನಲ್ಲ ಕರಿಮನಿ ಮಾಲೀಕ ನೀನಲ್ಲ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ. ನಿಜದಂತಿರುವ ಸುಳ್ಳುಗಳೆಲ್ಲ ನಿಜವಲ್ಲ. ಸುಳ್ಳಿನ ನಿಜವೂ ನಿಜವಲ್ಲ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ. ಪ್ರೀತಿಯ ಪರಿವಳ ಅರಿವೋತ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಓತ ಗೆಳೆಯ. ಮರಿ ಅಂದರಂಗ ಮರಿಯಲ್ಲಿ ಗೆಳೆಯ ಮರಿಲಂಗ ಗೆಳೆಯ ಮರಿಲಂಗ ಗೆಳೆಯ. ಬದುಕಂದರಂಗ ಬದುಕಲಿ ಗೆಳೆಯ ಬದುಕಲಂಗ ಗೆಳೆಯ ಬದುಕಲಂಗ ಗೆಳೆಯ. ಪ್ರೀತಿಯ ಪರಿವಳ ಅರಿವೋತ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಓತ ಗೆಳೆಯ. ಮರಿ ಅಂದರಂಗ ಮರಿಯಲ್ಲಿ ಗೆಳೆಯ ಮರಿಯಲಂಗ ಗೆಳೆಯ ಮರಿಲಂಗ ಗೌರಿನ. ಏ ಗೌರಿ ಸ್ವಲ್ಪ ಕೇಳ್ತೀನಿ ಅಲ್ಲಿ ಏನದ ಕೊಡ್ತೀಯ ಆಗರ ನಿನ್ನ ಲವ್ ಮಾಡ್ತಾನ ನಮ್ಮ ಮನೆಗೆ ಬರ್ತೀಯ. ಇದೇನ್ಲೇ ಗೌರಿ ನಡು ಟೇಜ್ನಾಗ ಒಬ್ಬೇಕೆ ನೀನು ತಗೊಂಡ್ಬಿಟ್ಟಿಯಲ್ಲ. ಏನಿಲ್ರಿ ಸ್ವಲ್ಪ ನಮ್ಮವರು ಬರಾಕ ಲೇಟ್ ಆಗುತ್ತೆ ನಿದ್ರು ಅದಕ್ಕೆ ಕಾಯ್ಕೊಂಡು ನಿಂತೀನಿ. ಯಾರ್ಲೇವಾ ನನ್ನ ಗಂಡ್ರಿ. ಅಯ್ಯಪ್ಪ ನಿನಗೆ ಮದುವೆ ಆಗೈತೆ ನಾ ಆಗರ ಆತ್ರಿ. ಯಾವಾಗ ಗೌರಿ ನೀನ್ ರಾತ್ರಿ ರೀ ಮತ್ತೆ ಕೊಳ್ಳಾಗ ತಾಯಿನೇ ಇಲ್ಲ. ಅದ ಆರಿ ನನಗ ಕಷ್ಟ ಆಗ್ಬಾರ್ದಂತಂದು ನನ್ನ ಗಂಡ ಹಗಲಿ ಎಲ್ಲ ಹಾಕೊಂಡ್ ಅಡ್ಯಾಡ್ತಾನ್ರಿ. ರಾತ್ರಿ ನನಗೆ ಹಾಕೊಳಕ್ ಕೊಡ್ತಾನ್ರಿ. ಯಪ್ಪ ಯಪ್ಪ ಇದು ಏನು ಹೇಳಕ್ ಗೊತ್ತಿಲ್ಲ. ಅಪ್ಪ ಗೌರಿ ಹೊಸ ಸುದ್ದಿನ ಹೊಸ ಪದ್ಧತಿ ಅಲ್ರಿ ಅದು. ಗಂಡ ಹೆಣ್ತಿ ಏನ ಕಷ್ಟ ಬಂದ್ರು ಸರಿ ಸಮನ ಹಚ್ಕೊಂಡ್ ಮಾಡ್ಲಿ ಅಂತಂದ್ ಹಿರಿಯರ್ ಹೇಳಾರಲ್ರಿ.
ಅದಕ್ಕೆ ನೀ ಇಬ್ಬರು ಗಂಡ ಅಂತ ತಾಳಿ ಹಂಚ್ಕೊಂಡ್ಬಿಟ್ರನ ಅಲ್ಲೇ ಗೌರಿ ನಿನ್ನ ಗಂಡ ತಾಳಿ ಬರ್ರ ಒಂದ ಓರ್ತಾನ ಏನು ನಿನ್ನ ಬರ ಎಲ್ಲಾನು ಓರ್ತಾನ. ಎಲ್ಲ ಕೆಲ್ಸನ ಹಂಗಾರಿ ಅರ್ಧ ಅವ ಮಾಡ್ರಿ ಅರ್ಧ ನಾ ಮಾಡ್ತೀನಿ ಯಾಕಂದ್ರೆ ಒಬ್ರು ಮಾಡಿದ್ರು ದಮ್ ಮತ್ತಂಗ್ಲೇನ್ರಿ. ಯಪ್ಪ ಯಪ್ಪ ಅಡ್ಡಿಲ್ಲ ಯಪ್ಪ ನೀನು ಮಾಡ್ಕೊಂಡ ಪುಣ್ಯ ಮಾಡಿ ನೋಡಿ ಪುಣ್ಯ. ಒಬ್ಬೊಬ್ರು ಏನ್ರಿ ಇರ್ತಾರ್ರಿ ಅಪ್ಪ ಅವನ ನಮ್ಮಂತ ಗಾಂಡ್ರಿ ಬೆವ್ರು ಬರೋ ಮಟ ಬೆಳ್ತಾನ ದುಡ್ದ್ರ ಕಣ್ಣು ಹುಡ್ಕೊಂಡ್ ಆಗ ನೋಡ್ತಿರ್ತಾವ್ರಿ. ಹೌದು ನನ್ನ ಗಂಡ ದುಡ್ದು ಬೆವ್ರು ಬಂದು ಸ್ವರ್ಯನ ಬೆವ್ರ ಓಡಿಸ್ಬೇಕನ್ನಂಗಲ್ರಿ. ನಾವೇನೈತಿ ಬೆಳ್ತಾನ ದುಡ್ದು 30-40 ವರ್ಷಕ್ಕೆ ಹಂಗ್ ಮಾಡ್ಬೇಡ್ದಿ ಪಾಪ ಅವ್ರಿಗೆ ಗಾಡಿ ಹೊಡೆದೊಡ್ ಸುಸ್ತಾಗಿರ್ತೈತಲ್ರಿ ಅವ್ರಿಗೂ ರೆಸ್ಟ್ ಬೇಕಿಲ್ರಿ. ಅದಕ್ಕ ಮಾಡ್ಕೊಂಡ್ ಗಂಡಗೂ ಸ್ವಲ್ಪ ರೆಸ್ಟ್ ಕೊಡ್ಬೇಕ್ರಿ. ನನ್ನ ಗಂಡ ಇನ್ನೂ ಯಾಕ ಬಂದಿಲ್ರಿ ನಾ ಬರ್ಲಿರಿ. ನಿಂದ್ರಿ ಯಪ್ಪ ಗೌರ್ಯ ಮನಸ್ ಗಟ್ಟಿ ಮಾಡ್ಕೊಂಡ್ ಮಾತ್ನಾಗ ಮಂಡಿ ತಿನಿಸೋದ್ರಿ ಹೆಂಗಂತೀನಿ ಈ ಸಾಧು ಮೊಮ್ಮಗ. ನೀವೇನ್ ಚಿಂತೆ ಮಾಡ್ಬೇಡ್ರಿ ಹಾಗಾದ್ರೆ ಹಿಡ್ಕೊರಿ ನನ್ನ ಕೈನ. ಒಂದು ಕಂಡೀಷನ್ ರೀ. ಕಂಡೀಷನ್ ಏನದ? ಕೈ ಹಿಡ್ಕೊರಿ ಹಾಡ್ರಿ ಕುನಿರಿ ಆದ್ರೆಲ್ಲ ನಾನು ಚೆನ್ನಾಗಿ ಬರ್ಲಾರಂಗ್ ಮಾಡ್ರಿ. ಅಲ್ಲಲೇ ಯಪ್ಪ ಗೌರ್ಯ ನಿನ್ನ ಕೈ ಹಿಡ್ಕೊಂಡ್ ಕುಣೆ ಹೊತ್ನ್ಯಾಗ ಆ ಬಡ್ಡಿ ಮಗ ಕೃಷ್ಣ ನಿನ್ ಗಂಡ ಬಂದ್ರೆ ಹೆಂಗಂತೇನೆ. ನನ್ನ ಗಂಡನ ಬಗ್ಗೆ ಟೆನ್ಷನ್ ತಗೋಬೇಡ್ರಿ ಯಾಕಂದ್ರೆ ನನ್ನ ಗಂಡ ನನ್ನ ಕಡೆ ಬರೋಕ್ಕಿಂತ ಮುಂಚೆ ಫೋನ್ ಮಾಡಿ ಬರ್ತಾನ್ರಿ. ಹಿಡ್ಕೈ ಗೌರಿ ಕೈನ ಬಾದಾಮಿ ಪೀಸ ನೀ ಬಾರಿ ನೈಸ ಮಾರ್ನಾಳ ಹುಡುಗರು ಕೊಡ್ತಾರ ಕಿಸ ಚೆಲುವಿನ ಚಿತ್ತಾರ ನಾವು ಚೆಲುವಿನ ಚಿತ್ತಾರ ನಾವು ಹೋಗೋ ನಾಳದಾಗ ನಿಂತು ಸನ್ನಿಯ ಮನತೆ ಬಿದ್ದಾಗ ಯಾರೆಲ್ಲ ಮಾಮನತೆ ಯಾರೆಲ್ಲ ಮಾಮನತೆ ಬಿದ್ದಾಗ ಸನ್ನಿಯ ಮನತೆ ಚೆಲುವಿನ ಚಿತ್ತಾರ ನಮ್ಮ ಮುದ್ದಿನ ಮಗಳ ಸೊಂಟಗಿಂತ ಮುರಿದಿರ್ತಿ ಮತ್ತಿಲ್ಲೇ. ಯಪ್ಪ ನಿಂದ ಆಬ್ರಿ ಹೊಳಕೈತೇನ ಸೊಂಟ ಮಾಸ್ತರ ಇದ ಖುಷಿ ಮ್ಯಾಗ ಇನ್ನೊಂದು ವಾರ ಬಿಡಪ್ಪ ನಾವು ಎಲ್ಲಾರು ಬರೋ ಹೊತ್ತಾಗ ಎಲ್ಲಾರು ಮನೆಗೆ ಹೋಗಾರ. ಮಾಡಿ ಹೇಳ್ತೇನೆ ಕೇಳ್ತೇನೆ
ನಿಂದ್ರತರಿ ನಡು ಹದರ ಅಣ್ಣ ತಂಗಿ ನಿರ್ಮಲ ಶಂಕರ ಯಾರಪ್ಪ ಇವಳು? ಅಣ್ಣ ಇವರು ಬೆಂಗಳೂರಿನವಳು. ತಂದೆ ತಾಯಿಗಳು ಒಂದೇ ವಾರದಿಂದ ಕಾರ್ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರಣ್ಣ, ಸತ್ತ ಹೋದರು. ಅಯ್ಯೋ ಶಿವ ಶಿವ, ಅಂತ ಕ್ರೂರ ಪ್ರಾಣಿ ಊರೊಳಗೆ ಬಂದಿತ್ತ? ಇವ್ರಿಗೆ ಯಾರಾದ್ರೆ ಇವ್ರಿಗೆ ಊರೊಳಗೆ ಪರಿಚಯದರಿದ್ದಾರೇನಪ್ಪ? ಹೌದಣ್ಣ, ಈ ನಿವೇದಿತಳ ತಾಯಿ ಇಲ್ಲ, ತಂಗಿ ಇಲ್ಲ. ಇವರು ನಮ್ಮ ಪಕ್ಕದಲ್ಲಿ ಅಲ್ಲಿ ಇರ್ಬೇಕೆಂದು ಬರುವಾಗ, ಅವರ ಮನೆಯಲ್ಲಿ ಇರ್ಬೇಕೆಂದು ಬರುವಾಗ ಅಣ್ಣ ಬರುವಾಗ ಏನಾಯ್ತು ಅಣ್ಣ? ಕ್ರಾಮ ಕ್ರೋಧ ಮದ ಮಸ್ತಾನ ಹೆಚ್ಚಾದಾಗ ಈ ಸುಂದರಿಯತೆಯನ್ನು ನೋಡಿ ತಡೆದುಕೊಳ್ಳಲಾರದೆ ಮೈ ಮೇಲೆ ಹೆಗರಿ ಬಂದಿತ್ತಣ್ಣ, ಹೆಗರಿ ಬಂದಿತ್ತು. ಅದಕ್ಕೆ ಸರಿಯಾಗಿ ಪಾಠ ಕಲಿಸಿ ಇವಳನ್ನು ಕರೆದುಕೊಂಡು ಬಂದೇನಣ್ಣ ನಿನ್ನ ತಮ್ಮ ಶಿವಶಂಕರ. ಶಂಕರ, ಅಂತ ಕ್ರೂರ ಪ್ರಾಣಿ ಊರೊಳಗೆ ಬಂದಿತ್ತೇನಪ್ಪ? ಕ್ರೂರ ಪ್ರಾಣಿ ಅಲ್ಲಣ್ಣ, ದಿನೋದಳದ ಉದ್ಧಾರಕ್ಕೆ ಪ್ರಜಾಗಳ ಸೇವೆ ಕಾಣಿಸಿಕೊಂಡಿರುವ ಅಲ್ವಾರು ಬಿರುದುಗಳನ್ನು ಪಡೆದುಕೊಂಡು ಧೈರ್ಯ ನೆನೆಸಿಕೊಂಡಿರುವ ಇವರ ಬಂಡ ನನ್ನ ಮಗ ದೇವೇಗೌಡರ ಕಾಯಕ. ಶಂಕರ, ಏನ್ ಹೇಳ್ತಿದ್ಯಪ್ಪ ನೀನು? ಸುತ್ತು ಹತ್ತು ಹಳ್ಳಿ ಜನ ದೇವರಿಂದ ತಿಳಿದುಕೊಂಡಿರುವ ಆ ದೇವೇಗೌಡರು ಹೆಣ್ಣಿನ ಮೇಲೆ ಹೇರಿ ಬಂದರ? ನೀನು ಹೇಳ್ತಿರೋ ಮಾತು ನಿಜ ಏನಪ್ಪ ಶಂಕರ? ಅಣ್ಣ, ನಾನು ಯಾಕೆ ಸಮಾಜದಾಗ ಸುಳ್ಳು ಹೇಳಿಲ್ಲಣ್ಣ. ಇವಳ ಬಸ್ ಇಳಿದ ಆಟ ನೋಡಲು ಬರುವಾಗ ಇವಳಿಗೆ ಬಂದೂಕನ್ನು ತೋರಿಸಿ ತೆದರಿಸಿ ಮುಂದಕ್ಕೆ ಅಂಟಿಕೊಂಡು ಹೋಗಿ ಯಾರಿಲ್ಲ ಜಾಗದಲ್ಲಿ ಬಲ ಖರ್ಚಿಸಿದ್ದವಾಗಿ ನಿಂತಾಗ ಸಮಯಕ್ಕೆ ಸರಿಯಾಗಿ ನಾನು ಹೋಗಿ ಏರಿ ಹೋಗುತ್ತಿರುವ ದೇವೇಗೌಡ ಎದಿಗೆ ಒದ್ದು ಉತ್ತರಕ್ಕೆ ಪತಿ ಉತ್ತರ ಕೊಟ್ಟ ಇವಳ ಮಾನ ಪ್ರಾಣವನ್ನು ಕಾಪಾಡಿಕೊಂಡು ಬಂದೇನಣ್ಣ ಈ ನಿನ್ನ ತಮ್ಮ ಶಿವಶಂಕರ. ಎಂತ ಜನನಪ್ಪ ಈಗಿನ ಕಾಲದಲ್ಲಿ. ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ.
ಹಾ ನೋಡಮ್ಮ ತಂಗಿ, ಹಾ ಗೌಡರ ಈ ರೀತಿ ನಡೆದುಕೊಳ್ಳೋದಕ್ಕೆ ನೀನೇನು ಭಯ ಪಡಬೇಡ, ನಿನ್ನ ಸಹಾಯಕ್ಕೆ ನಾವಿರುತ್ತೇವೆ. ನಡೆಯಮ್ಮ ತಂಗಿ, ನಿನ್ನ ತಾಯಿ ತಂಗಿಯವರಿಗೆ ಮನೆಗೆ ಬಿಟ್ಟು ಬರುತ್ತವೆ. ಏನಂತ ಹೇಳಬೇಕು, ನಾನು ಶಂಕರ ಇಬ್ಬರು ಸೇರಿ ಅವರ ಮನೆಗೆ ಹೋಗಿದ್ವಿ. ಆ ರೈಲ್ವೆ ದುರಂತದಲ್ಲಿ ಅವರು ಸಾವನ್ನು ಅಪ್ಪಿದ್ದಾರಂತೆ. ಅದಕ್ಕಾಗಿ ನಾವು ಅಲ್ಲಿಂದ ಮರಳಿ ಬಂದ್ವಿ. ಇನ್ನು ಮುಂದೆ ಅವರೆಲ್ಲರೂ ಸತ್ತು ಹೋದ ನಂತರ ಇನ್ನು ನನಗೆ ಯಾರು ಗಾತು? ನಾನಿನ್ನು ಮುಂದೆ ಅನಾಥಳು, ನಾನು ಅನಾಥಳು. ಚೇಚೆ ಹಳಬೇಡ ಮಾತಂಗಿ, ಹಳಬೇಡ. ನಿನಗೆ ಹಣ ಹೋತಳಂತ ಯಾರು ಹೇಳಿದರು? ನಿನ್ನ ಬಂಧು ಬಾಂಧವರಾಗಿ ಇನ್ನು ಮುಂದೆ ನಾವಿದ್ದೇವೆ. ಹಾ, ಇದು ನಿನ್ನ ಸಂಬಂಧಿಕರನ್ನೆಲ್ಲ ಕರೆದುಕೊಂಡು ಹೋಗಿರ್ಬೋದು. ಆದ್ರೆ ಇದಕ್ಕೆ ಸವಾಲು ಹಾಕಿ ನಿನ್ನ ಹೆತ್ತ ತಂದೆ ತಾಯಿಗಳು, ನಿನ್ನ ಅಣ್ಣ ತಮ್ಮರ ತೋರಿಸೋ ಪ್ರೀತಿ ವಾಚನ ನಾವು ತೋರಿಸುತ್ತೇವೆ. ಆದ್ರೆ ತಂಗಿ ಒಂದು ಮಾತಮ್ಮ, ಆದ್ರೆ ನಾನು ಕೇಳೋ ಮಾತಿಗೆ ನೀನು ಬೇಜಾರಾಗಬಾರದು. ಇಲ್ಲ, ಅದ್ಯಾವ ಮಾತು ಅಂತ ಕೇಳಿ. ನೋಡಮ್ಮ, ಪರಿಚಯ ಕೂಣದ ಇಲ್ಲದ ಹೆಣ್ಣನ್ನು ಈ ನನ್ನ ಮಣ್ಣಿ ಒಳಗಡೆ ಇಟ್ಟುಕೊಂಡರೆ ಈ ಸಮಾಜ 101 ಮಾತನಾಡಬಹುದು. ಅದಕ್ಕೆ ನಿನ್ನ ಭಾಗ್ಯಲಕ್ಷ್ಮಿ ಆಗಿ ಸಿಕ್ಕಿದೆ, ನೀ ನಮ್ಮ ಸಿಕ್ಕಿದೆಯಮ್ಮ. ತಂಗಿಯಾಗಿ ಸ್ವೀಕರಿಸಿದರೆ ಈ ಸಮಾಜದಲ್ಲಿ ಒಂದೋದಿಲ್ಲ, ಒಂದು ದಿನ ಕೊಟ್ಟ ಮನೆಗೆ ಹೋಗಿಬಿಡ್ತೀಯ. ಅದಕ್ಕೆ ಶಿವಶಂಕರನ ಮನೆ ದೀಪವನ್ನು ಬೆಳಗಕ್ಕೋಸ್ಕರ ಈ ಜೀವನ ಪ್ರತಿಯಾಗಿ ನನ್ನ ತಮ್ಮನ ಶಂಕರನನ್ನು ಸ್ವೀಕರಿಸಿಕೊಳ್ಳಿದ್ರಂತ ಕೇಳಿದಿನಮ್ಮ. ಮಾವಯ್ಯ, ನೀರಿನಲ್ಲಿ ಮುಳುಗುತ್ತಿರುವ ನದಿ ಹಾಗೆ ಕೂಡ ಎಲ್ಲೋ ಹರಿದು ಹೋಗುತ್ತಿದೆ ಅಂತ ವಿಚಾರ ಮಾಡಿ ನೀವು ಹೇಳ್ತಾ ಇದ್ದೀರಾ. ಅಂದ ಮೇಲೆ ನನ್ನನ್ನು ನಿಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳುತ್ತೇನೆ ಅಂತ ನೀವು ಹೇಳ್ತಾ ಇದ್ದೀರಾ, ಈ ಅನಾಥಳನ್ನು. ಆದರೆ ಇದಕ್ಕೆ ಈ ನಿಮ್ಮ ತಮ್ಮ ಒಪ್ಪಬೇಕಲ್ಲ? ಒಪ್ಪುತ್ತಾನಮ್ಮ. ನನ್ನ ಅಣ್ಣ ಖಂಡಿತವಾಗ್ಲೂ ಮದುವೆ ಮಾಡಿಕೊಳ್ಳೋದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಯಾಕೆಂದ್ರೆ ನನ್ನ ಅಣ್ಣನ ಮನಸ್ಸು ಶುದ್ಧ ಕಳ್ಳದಂತಿರುವೆ. ಯಾಕೆ ಅಣ್ಣ ಒಪ್ಪುದಿಲ್ಲ ಅನ್ನೋದಕ್ಕೆ ನಿನಗೆ ಏನಾದ್ರೂ ಭಯವಿದೆ? ಅಣ್ಣ ಶಂಕರಣ್ಣ, ನೀನಾದ್ರೂ ಹೇಳಣ, ಈ ಮದುವೆಗೆ ಖಂಡಿತವಾಗ್ಲೂ ಒಪ್ಪಿಕೊಳ್ತೀನಿ ಅಂತ. ಏ ಕಳ್ಳಿ, ನಾನು ಏನಾದ್ರೂ ಅಣ್ಣನ ಮಾತು ಎಂದಾದ್ರೂ ಮೀರೇನಾ? ಅಣ್ಣ ಈಗ ಸಮಾಜದಾಗ ಹೇಗೆ ಹೇಳ್ತಾನೋ ಹಾಗೆ ನನ್ನ ಅಣ್ಣನ ಮದುವೆ ತುಂಬಾ ಜೋರು ಜೋರು ಅಂದಂಗಾಯ್ತು. ಶಂಕರನ ಮದುವೆ ಅಷ್ಟೇ ಅಲ್ಲಮ್ಮ, ಅವರಿಬ್ಬರ ಮದುವೆಯಲ್ಲಿ ನಿನಗೊಂದು ಒಳ್ಳೆ ವರವನ್ನ ನೋಡಿ ಎಲ್ಲರ ಮದುವೆಯನ್ನು ಒಟ್ಟಿಗೆ ಮುಗಿಸಿಬಿಡೋಣ. ಅಯ್ಯೋ ಅಣ್ಣ, ಯಾವಾಗ ನೋಡಿದ್ರು ಬರೀ ನನ್ನ ಮದುವೆ ಬಗ್ಗೆನೇ ಮಾತಾಡ್ತಿದ್ದೆ ಅಣ್ಣ. ಹೀಗೆ ಕಣ್ಣ ನನ್ನ ಮದುವೆ, ಮೊದಲು ಅಣ್ಣನ ಮದುವೆ ಆಗ್ಲಿ, ಆಮೇಲೆ ನನ್ನ ಮದುವೆ ಇದ್ದಿದೆ. ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡಿರಂತೆ ನಡೆಯರಿ ಅಣ್ಣ. ತಂಗಿ, ಊಟ ಮಾಡೋಕ್ಕಿಂತ ಮೊದಲೇ ಒಂದು ಇಂಪಾದ ಗೀತೆಯನ್ನು ಹಾಡಿಬಿಡಮ್ಮ. ಆಯ್ತಣ್ಣ, ನಿಮ್ಮ ಸಂತೋಷವೇ ನನ್ನ ನುಗ್ಗಿ 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 ತುಕ್ಕಿದ
ನೀಡಿ ನಮ್ಮ ಆಸ್ತಿ ಇದು ಕೋಟಿಗಿಂತ ಜಾಸ್ತಿ ಮನಸ್ಸಲ್ಲಿ ಕೇಳಾಗದು ವಾತ್ಸಲ್ಯ ಅನ್ನೋದಂತೆ ನಮ್ಮಲ್ಲಿ ಹಿಂದೆ ಹಿಂದೆ ಊರಿಗೆ ಕೊಟ್ಟು ಇದು ಸಂತೋಷ ಎಂದರೇನು ಆನಂದವಿದೆ ನನ್ನ ಕಳಪೆ ಸ್ವರ್ಗಕ್ಕೆ ನಮ್ಮ ಸಂಬಂಧ ಬೆಳಕಾಗಲಿ ನಮ್ಮ ಹಾರದೆ ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಸಂಸಾರ ಆನಂದ ಮಕ್ಕಳ ಬೆಳಕಿನ ಅಂಕಣದಲ್ಲಿ ಮರಣದ ಪ್ರೀತಿಯ ಸಂಚಾರ ಜೀವನ ಮನಸ್ಸಲ್ಲಿ ನಾಚಲಬೇಕು ಸ್ವರ್ಗವೇ ನಮ್ಮ ಸಂಸಾರ ನಮ್ಮೊಳಗೆ ನಮ್ಮದಿ ಒಳಗೆ ನಮ್ಮೊಳಗೆ ನಮ್ಮದಿ ಒಳಗೆ ಆವಿನ ಕಳಿಸುವನು ಮನಸೊಳಗೆ ನಿರ್ಮಲ ಪ್ರೇಮವಿನೋ ಮನೆಯಲ್ಲಿ ದಿನವೂ ದಿನವೂ ನೀರವೇ ಬೆಳೆದ ಕೆಲವು ಪ್ರೀತಿ ಕರಮವೇ ನಮ್ಮ ಮನೆಯಲ್ಲಿ ದಿನವೂ ದಿನವೂ ನೀರವೇ ಬೆಳೆದ ಕೆಲವು ಪ್ರೀತಿ ಕರಮವೇ ಕೋರಿದು ಪ್ರೀತಿ ಕರಮನ ಪ್ರೀತಿ ಯಜಮಾನ ಮನೆಯಲ್ಲಿ ದಿನವೂ ದಿನವೂ ನೀರವೇ ಬೆಳೆದ ಕೆಲವು ಪ್ರೀತಿ ಕರಮವೇ
ಶಂಕರ 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 ಜೈ ಶಿವಶಂಕರ. ಬಡ್ಡವನೆಂದು ಬದುಕಲು ಕೈ ಬಿಟ್ಟರೆ ಬರ್ರ ಸಿಡಿಲಿನಂತ ಮಾತನೆ ನಾಡೆ ಸಿಡಿದ ಬಿಸಿದೆ ಈ ದರ್ಯಾಯಿ ದೇವೇಗೌಡನನ್ನು ರಾವಣ ಶಂಕರ ಇಲ್ಲಿವರೆಗೆ ಈ ಗೌಡ ಇಟ್ಟ ಗುರಿ ಊಸಿಯಾಗದೆ ಸಸಿಯಾಗಿ ಬೆಳೆದು ಎಮ್ಮರ್ಯವಾಗಿತ್ತು. ಬೆಳೆದ ಮರದ ಬುಡಕೆ ಕೊಡ್ಲಿ ಪೆಟ್ಟನ್ ಹಾಕಿ ಪುಟ ಸಮುದ್ರ ಕೇಳಲು ಸಿದ್ಧನದ ನಿನ್ನನ್ನು ಬೆಟ್ಟರ ಆಕಾರವಾಗಿ ಬೆಳೆದು ನಿಂತಿತು. ನಿನ್ನ ಶ್ರೀಮಂತಿಗೆ ಕಸರದಲ್ಲಿ ಸುಟ್ಟನ ಹಾಕಲಿಲ್ಲ. ನನ್ನ ಹೆಸರು ದೇವೇಗೌಡನೇ ಅಲ್ಲ. ರಾವಣ ಗೌಡ್ರ ಆ ಧರ್ಮಂ ಬಗ್ಗೆ ನೀವ್ ಯಾಕೆ ಟೆನ್ಷನ್ ತಗೊಂತೀರಿ ಬಿಡ್ರಿ. ಒಂಟಿ ಕೂಗಿ ಏನಾರ ಮುಗಿಲಿ ಮುಡ್ತೆ ಅಂದ್ರ ಆ ನಗವತ್ನಾಗ ಸ್ವಾನ ಬಳಿಗಿದ್ರಿ ಏನಾಗತ್ರಿ ಅಪ್ಪ? ಹಾಗಲ್ಲ ಮುರಿಯ. ಇಲ್ಲಿವರೆಗೂ ಈ ಗೌಡ ಹೊರಟನಂದ್ರೆ ಸಾಕು. ಜನರಿಗೆ ಬರ್ತಿರೋ ಸಿಂಹ ಕೂಡ ಸೈಡ್ ಸರಿದು ನಿಲ್ಲುತ್ತದೆ. ಈಗ ಅವನನ್ನು ನೋಡಿದರೆ ಬಡ್ಡ ಭಿಕಾರಿ ನನ್ನ ಮಗ. ಹಾ ಶಂಕರವಿಲ್ಲದ ಸಲ್ಲದ ಮಾತನಾಡಿದನಂದ್ರೆ ನಮ್ಮ ಗೌಡಿಕ ಮನತ್ತರದ ಮರ್ಯಾದೆ ಏನು? ಅಪ್ಪ ಗೌಡ್ರ ಆ ಶಂಕರನ್ ಬಗ್ಗೆ ನೀವ್ ಯಾಕೆ ಟೆನ್ಷನ್ ತಗೊಂತೀರಿ ಬಿಡ್ರಿ. ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಆ ನಮ್ಮ ಹೊತ್ನಾಗ ಆ ಇರ್ಬಿಗ್ ಸಾಬರ್ ಹೊತ್ನಾಗ ರಾಜ್ಯ ಅಂತೀನಿ ದೀಪರ ಮುಂದ ಹೆಚ್ಚಿಗೆ ಬೆಳಕು ಕೊಡ್ತೈತೆ ಅಂತ್ರಿ ಅಪ್ಪ. ನಿಮಗ ನನ್ನ ಮಗ ಶಂಕರ್ ಯಾವಾಗ ಎದುರಾಗ್ಯಾನ ಅಂದ್ರ ತುಂಬಿ ಬಂದ ಕಾಣ್ತೈತಿ ನನ್ನ ಮಗ ಪಡ್ಲಿಗೆ. ತುಂಬಿ ಬರೋದಲ್ಲ ಮುರಿಯ. ಹಾ ತಿರ್ಗ ನನ್ನ ಮಕ್ಕಳಿಗೆ ನಾವು ಕೊಟ್ಟಿರುವ ಸಲಿಗೆ ಹಾ ಸಲಿಗಿನ ಒಮ್ಮೆ ತಪ್ಪಿ ಮೈ ಮೇಲೆ ಬರೋದಲ್ಲದೆ ಹೊಂಡ ಮನೆ ಮೇಲೆ ದಂಡ ಹತ್ತಿ ಬರ್ತಿದ್ದಾರೆ ಆ ಬಡ ವಿಕಾರಿ ನನ್ನ ಮಕ್ಕಳು. ದೇವರಾಜ್ ಚಾಮುಂಡಿ ತಾಯಿಯ ನಾಡನುಡಿ ಮೋಳೆ ಶುಭ ಶುಭ ಆನೆ ಮತ್ತು ದಾನಿ
ರಾಮೋರಾಣಿ ಇಲ್ಲಿಗಗಗಗಗು ಬಿಜಪುರಾಣಿ ಚಾಮುಂಡಿ ತಾಯಣಿ ಹನುಮನಿಲ್ಲೋಡೆ ಯಾವುದಣ್ಣ ಬಗ ಪಕ್ಷನ ಭೇಟಿ ಹಿಡಿದು ಬಡವರದು ಪಕ್ಷಕ್ಕೆ ಭೇಟಿ ಹಿಡಿದು ಬಡುತ್ತಿರುವ ಬಂಡವಾಳ ಸೇವೆಗಳ ನಾವಿರುವಾಗ ನಮ್ಮೆದುರು ನಿಂತು ಕೂಗುವ ಕುಲ ಯಾರೆಂದು ಹೇಳಣ್ಣ ಹೇಳು. ಈಗಲೇ ಹೋಗಿ ಬೇಟಾಡಿಕೊಂಡು ಬರುತ್ತೇನೆ. ದೊಡ್ಡ ದೇವರಾಜ್, ಅದು ನಮಗೆ ತುಂಬಾ ಬೇಕಾದ ಬೇಟೆ. ಆ ಬೇಟೆನ ಇಷ್ಟೇ ಬೇಗ ಸಾಯಿಸಬಾರ್ದು. ಯಾಕಂದ್ರೆ ಕೋಟ್ಯಾನ್ಗಟ್ಲೆ ಬೆಲೆ ಬಾಳುವ ಆಸ್ತಿ ಅದರ ಕೈಯಲ್ಲಿದೆ. ಹೇಗಾದ್ರೂ ಸಮಯವನ್ನು ಬೇಗ ಸಾಧಿಸಿ ಮೋಸದಿಂದ ಸೈ ಹಾಕಿಸ್ಕೊಂಡು ಕೊನೆಗೊಂದಿನ ತಿಂದು ತೆಗೋಣ ಹಂದಿರಾಸಿ ಮಾಂಸದ ನೆತ್ರವನ್ನು. ಅಣ್ಣ ಬಡವರೆಂದು ಬಗ ಪಕ್ಷಿ ಎಂದು ಕೋಟಾನುಗಟ್ಟಲೆ ಆಸ್ತಿ ಬರದಿಂದ ಕಂಡ ಜನರಿಗೆ ಕೋಟಿ ಮಾತನಾಡಿದರು. ಸುಮ್ಮನೆ ಇರಬಾರ್ದಣ್ಣ, ಸುಮ್ಮನೆ ಇರಬಾರದು. ಒಪ್ಪಿ ಸೈ ಹಾಕಿದ್ರಿ ಸರಿ, ಇಲ್ಲ ಒದ್ದು ಸೈ ಹಾಕಿಕೊಳ್ಳಬೇಕು ಒಂದು. ನಮಸ್ಕಾರ ದೇವೇಗೌಡರಿಗೆ. ದಾಸ ದೇವದಾಸ ದೇವದಾಸ ಲೇ ದಾಸ ಲೇ ಒಳಗಡೆ ಬರಬೇಕಾದ್ರೆ ಲೇ ಈ
ಜೋಟ ಹುಲಿಗಳ ಅಣ್ಣ ತಮ್ಮಂದರ ಮನೆ ಒಳಗೆ ಯಾರು ಹಪ್ಪಡನ ತೆಗೆದುಕೊಂಡು ಬಂದೆಲ್ಲೇ ಮಗನೇ ಅಪ್ಪನೇ ಲೇ ದೇವರಾಜು, ನಿನ್ನ ಹಪ್ಪಣೆ ತೆಗೆದುಕೊಂಡು ನೀನು ಹೇಳಿದಕ್ಕೆ ಬಾಲವನ್ನು ಅಳ್ಳಾಡಿಸಿಕೊಂಡು ಬಿದ್ದಿರೋದಕ್ಕೆ ಈ ದಾಸ ಏನು ನಿನ್ನ ಗುಲಾಮನಲ್ಲ. ಲೇ ದಾಸ, ಇಡೀ ಸುತ್ತ ಹತ್ತಳ್ಳಿಯಲ್ಲಿ ಜನ ವಾಸುತ್ತಿರುವ ಈ ದೇವೇಗೌಡ ಹೇಳ್ದಂಗೆ ಕೇಳಿಕೊಂಡು ಬಿದ್ದಿದ್ದಾರೆ ಮಗನೇ. ನಮ್ಮ ಗುಲಾಮರಂತೆ ಈ ದೇವೇಗೌಡ ಇಲ್ಲ ಅಣ್ಣ ನೀರವನ್ನು ಕೊಡದೆ ಅವ್ರಿಗೆ ಬಯಸ್ಕರಕ್ಕೆ ನಿನ್ನ ನಾಡಿಗಟ್ಟದ ಈ ಗೌಡನ ಕಾಯಕ ಲೇ ಗೌಡ, ನಿನ್ನ ಕಾಯಕವನ್ನೇ ಕಣಿಗಾಡಿಸಿ ರೈತರ ರಕ್ತವನ್ನು ಏರಿ ಗೋಡೆ ಹೇರಿ ಕುಳಿತಿರುವ ನಿನ್ನಂತ ತಗಡೆ ಹೆಣ್ಣು ಹೊಸಕಿ ಹಾಕಲು ಸಿದ್ಧನಾಗಿ ನಿಂತಿರುವನು ದೇವದಾಸನಾಗಿ. ಲೇ ದಾಸ, ಲೇ ಸುಮ್ಮನೆ ನಿಗರಾಡಬೇಡ ಮಗನೇ, ನಿಗರಾಡಿ ನಿರ್ಗಮಿಸಬೇಡ ಈ ಗೌಡರ ಕೈಯಲ್ಲಿ. ಲೇ ಇದುವರೆಗೂ ನೀನು ಜೀವ ತಿದ್ದಿದ್ದು ದೊಡ್ಡ ಮಾತು, ಒಳ್ಳೆ ಮಾತಿಂದ ಹೇಳ್ತೀವಿ. ಸೋಮಲಿನಿಂದ ಹೊರಟು ಹೋಗಿ ಬಿಡಲೇ, ಇಲ್ಲದಿದ್ದರೆ ನಿನ್ನ ನಿಲ್ಲೇ ಸುಟ್ಟು ಬೀಸೋಕಿ ಬಿಡುವೆ. ಲೇ ದೇವರಾಜು, ಆಕಾಶದಲ್ಲಿರುವ ನಕ್ಷತ್ರ ಎಣಿಸೋಕ್ಕಾಗಲ್ಲ, ಈ ಭೂಮಿಯನ್ನು ಅಳಿಯೋಕ್ಕಾಗಲ್ಲ. ನಿನ್ನಿಂದ ಈ ದಾಸನನ್ನು ಕೊಲ್ಲಕ್ಕಾಗಲ್ಲ. ಇನ್ನೊಂದು ಸಾರಿ ಪಿಸ್ತೂಲ್ ಬಂದೂಕು ತೋರಿಸಿ ಎದುರಿಸಲು ಬಂದರೆ ನಿನ್ನ ಜೀವನದ ನೆಲೆ ಸಿಗುವುದಿಲ್ಲ. ಕೊಚ್ಚಾಕಿ ಬಿಡ್ತೇನೆ ಮಗನೇ, ಕೊಚ್ಚಾಕಿ. ಲೇ ದಾಸ, ಲೇ ಗೌಡ, ಕಿರಿಚಿಕೊಳ್ಳಬೇಡ. ಕೋಪ ಬಂದಿತ್ತೆಂದು ಕೋಪದಲ್ಲಿ ಬಾಯಿಗೆ ಬೂದಿನ ಎರಚಲು ಹೋದರೆ ಅದು ನಿನ್ನ ಮೈ ಮೇಲೆ ಬೀಳುತ್ತದೆ. ಒಳ್ಳೆ ಮಾತಿನಿಂದ ಆ ಬಡ ವಿದ್ಯಾರ್ಥಿ ವಿಜಯನಿಗೆ ಆಗುವ ನೌಕರಿಯನ್ನು 2 ಲಕ್ಷ ಲಂಚವನ್ನು ಕೊಟ್ಟು ನಿನ್ನ ಅಕ್ಕನ ಮಗನಿಗೆ ಕೊಡಿಸಿದ್ಯಾ? ಅದನ್ನು ವಾಪಸ್ ತೆಗೆದುಕೊಂಡು ಆ ವಿಜಯನಿಗೆ ನೌಕರಿ ಕೊಡಿಸಲೇಬೇಕು. ಇಲ್ಲ ಇಲ್ಲದಿದ್ರೆ ಏನು ಮಾಡ್ತಿಲ್ಲ ದಾಸ? ನಾವು ದುಡ್ಡಿದ್ದವರು, ದುಡ್ಡು ಕೊಟ್ಟು ನೌಕರಿಗೆ ಸೇರ್ತೀವಿ ವಿನಾ ಅವನಿಗೆ ಅದ ನೌಕರಿ ಮಾಡಬೇಕನ್ನೋ ಆಸವಿದ್ದರೆ ನಮಗಿಂತ ಹೆಚ್ಚ ದುಡ್ಡು ಕೊಟ್ಟು ನೌಕರಿ ಮಾಡ ಅಂತ ಹೇಳಲೇ ಆ ಬಡ ಪೈ ನನ್ನ ಮಗನಿಗೆ. ದುಡ್ಡು ಕೊಟ್ಟು ನೌಕರಿ ಲೇ ಲಂಚ ಕೊಟ್ಟು ನೌಕರಿಗೆ ಸೇರುವ ಕೆಂಚ. ನಿನಗೊಂದು ಮಾತನ್ನು ಹೇಳ್ತೀನಿ, ತಿಳಿದುಕೋ. ನೀನು ಸತ್ತಾಗ ನಿನ್ನಿಂದ ಬರುವುದು 4 ಜನ, 4 ಮಾತು. ನೀನು ಗಳಿಸಿರುವ ಆಸ್ತಿ ಅಂತಸ್ತಲ್ಲ, 4 ಜನ 4 ಮಾತು ಕಾಯ್ಕೋ. ಇಲ್ಲ ಸತ್ತಾಗ ಹೊರಗೆ ಹೋಗದೆ ಒಳಗಡೆ ಇದ್ದು ಹುಳ ಬಿದ್ದು ಸತ್ತು ಹೋಗ್ತೀಯ. ಎಚ್ಚರದಿಂದ ಇರೋ, ಬರುತ್ತೇನೆ. ಸತ್ಯವನ್ನು ಹೇಳಿದರೆ ಸ್ವರ್ಗ ಸೇರ್ಕೋತ್ಯ,
ಅನ್ಯಾಯವನ್ನು ಮಾಡಿದರೆ ನರಕಕ್ಕೆ ಹೋಗ್ತೀಯೋ ಯಾರಿದರೆ ಈ ಈ ದಾಸನ ಕೈಲಿ ಸತ್ತೋಗ್ತೀಯಾ ಗೌಡ. ಇಂದು ನನ್ನ ನಿನ್ನ ಮೊದಲನೇ ಭೇಟಿ, ಎರಡನೇ ಭೇಟಿ ಆಗೋದ್ರೊಳಗಡೆ ಆ ಬಡ ವಿದ್ಯಾರ್ಥಿ ವಿಜಯನಿಗೆ ನೌಕರಿ ಆಗಲೇಬೇಕು. ಇಲ್ಲ ನಿಮ್ಮ ಸಾವು ಈ ದಾಸನ ಕೈಲಿ ಆಗಬೇಕು. ಆ ಬ್ರಹ್ಮ ಬರದ ಹಣೆ ಬರ, ಈ ದಾಸ ಬರದ ನಿಮ್ಮಿಬ್ಬರ ಜೀವನದ ಬರ. ದಟ್ ಈಸ್ ದೇವದಾಸ. ಬರುತ್ತೇನೆ. ದೇವದಾಸ ಲೇ ದಾಸ, ಅಂದು ನಮ್ಮ ಭದ್ರ ರುದ್ರನು ಕೊಲೆ ಮಾಡದಲ್ಲದೆ ಆ ವಿಚಾರ ಪಾರು ಮಾಡದಲ್ಲದೆ ಹಿಂದಿ ದೇವೇಗೌಡನ ಮನೆಗೆ ಬಂದು ನಮಗ ಎಚ್ಚರ ಗಂಟೆನ ಕೊಟ್ಟು ಹೋದ್ಯಾ ಗೋಳಿನ ನಮಗನ. ನೀನು ನಮ್ಮ ಹಳ್ಳಿಯಲ್ಲಿ ಜೀವಂತವಾಗಿರಬಾರ್ದು ಮಗನೇ. ಹಾ, ನಿನ್ನ ಜೀವನದ ಜಾತಕವನ್ನು ನನ್ನ ತೆಗೆದು ನಿನ್ನ ದೇಹಕ್ಕೆ ಧಕ್ಕಿ ತಂದು ನಿನ್ನನ್ನು ರಕ್ತ ಕಕ್ಕಿ ಸಾಯಂತಕನನ್ನು ಮಾಡುತ್ತಿದ್ದರೆ ನನ್ನ ಹೆಸರು ದೇವೇಗೌಡನೇ ಅಲ್ಲ. ಅಣ್ಣ, ನಾವು ಯಾರು? ನಮ್ಮ ಗೌಡ್ಕಿ ಮನೆತನದ ಏನನ್ನೋದು ಹರಿಯತ್ತೆ. ಗರ್ವದಿಂದ ಮಾತನಾಡಿದ ಆ ದಾಸನ ದರ್ಪನ ನಾನು ದರ್ಪಣ ಮಾಡಿ ಹರಿಯಡಿಗೆ ಬಿದ್ದಿರಬೇಕು. ಈ ಗೌಡರ ಪಾದಕ್ಕೆ ಆ ರೀತಿ ಮಾಡದಿದ್ದರೆ ನಾನು ನಿನ್ನ ತಮ್ಮ ಸುತ್ತುವರಿವತ್ತಳಿಗೆ ಸರ್ದಾರ ದೇವೇಗೌಡನ ತಮ್ಮ ದೇವರಾಜನೇ ಅಲ್ಲ. ಯಪ್ಪ ಗೊಡ್ಕಿ ಮಂತದೆ ಮನೆ ಗಂಡದೆ ಗೌಡ್ರ. ಇವತ್ತು ತೋರಿಸಿದ್ರು ನೋಡ್ರಿ ಅಪ್ಪ ನನ್ನ ಮಗನ ಮ್ಯಾಗ ದರ್ಬಾರ. ಅಷ್ಟ ಅಲ್ರಿ, ನೀವು ಇಷ್ಟೊತ್ತಿನ ಮಠ ಗಂಟ್ಲ ಹರ್ಕೊಂಡಿದ್ದು ಇಲ್ಲಿ ಎಲ್ಲ ಕುಂತ ಮಂದಿಗೆ ಗೊತ್ತೈತೆ. ಬರ್ರಿ ಬರ್ರಿ ಹೋಗ್ರಿ ಒಳ್ಯಾಕ. ಜಗವೇ ಮಧುರ